ಹೇಳ್ಕೊಳ್ಳೋ ಹತ್ತಕ್ಕೆ. ಎಸ್ ವೀಕ್ಷಕ ನಮಸ್ಕಾರ. ಇವತ್ತು ಮೈಸೂರು ಜಿಲ್ಲೆ ಹಾಗೂ ಮೈಸೂರು ನಗರ, ಮೈಸೂರು ಗ್ರಾಮಾಂತರ ಎಲ್ಲ ಇವತ್ತು ಜನಪರ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಹಾಗೂ ಎಲ್ಲಾ ರೀತಿಯಾದಂತ ಇವತ್ತು ಗಣ್ಯಾತಿ ಗಣ್ಯರು ಇವತ್ತು. ಓಕೆ ಸರ್, ಓಕೆ ಮಾತಾಡ್ತೀನಿ ಸರ್. ದೇವರಾಜಣ್ಣವರ ಪ್ರೀತಿಯ ಆತ್ಮೀಯ ಆಹ್ವಾನಕ್ಕೆ ಇವತ್ತು ಇಡೀ ಜಿಲ್ಲೆಯ ಹಾಗೂ ಇಡೀ ಗ್ರಾಮಾಂತರ, ಮೈಸೂರು ನಗರ ಗ್ರಾಮಾಂತರ ಬಂದಂತಹ ಎಲ್ಲ ತಾಲೂಕಿನ ಎಲ್ಲ ಒಂದಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸೇರಿರುವಂತದ್ದು ಪಿ ದೇವರಾಜಣ್ಣವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರೋದಕ್ಕೆ ಬಂದಂತಹ ಎಲ್ಲ ಗಣ್ಯರು ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಬಟ್ ಹಾಗೆ ನನ್ನ ಬನ್ನೂರು ಅಂತಂದ್ರೆ ಬಹಳ ಖುಷಿಯಾದ ವಿಚಾರ. ನಮ್ಮ ಬನ್ನೂರಿನ ಹೆಮ್ಮೆಯ ನಮ್ಮ ನಾಗರಾಜ್ ಮಾಸ್ಟ್ರು ಈ ನಮ್ಮ ಬನ್ನೂರಿನಲ್ಲಿ ಬೆಳೆದು ಆ ಹೇಮಧರ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತು ನಂಜನಗೂಡಲ್ಲಿ ಇದ್ದಾರೆ ಅಂತಂದ್ರೆ ಅದು ಬಹಳ ವಿಶೇಷ. ಮತ್ತೆ ನಮ್ಮ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾಗಿ ಕೆಲಸ ಮಾಡಿದಂತವ್ರು ಅವರು ಕೂಡ ನಾಗರಾಜನ ಬಂದಿದ್ದಾರೆ. ನಾಗರಾಜನ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ನಮ್ಮ ಊರು ಅಂದ್ರೆ ಬಹಳ ಹೆಮ್ಮೆ ನಮ್ಗೆ. ಎಲ್ರಿಗೂ ನಮಸ್ಕಾರ. ದಿನ ಏನು ನಮ್ಮ ದೇವರಾಜಣ್ಣವರು ಎಲ್ರಿಗೂ ಒಳ್ಳೆ ಸಮಾಜ ಜನರಾಗಿ ಏನ್ ಹೇಳಿದ್ರು ಕಮ್ಮಿನೇ ಅದು. ಅದಕ್ಕಿಂತ ವಿಶೇಷ ಏನಂದ್ರೆ ನಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರು. ಓಹೋ ವಿಶೇಷವಾದ ವಿಚಾರ. ಥ್ಯಾಂಕ್ ಯು. ಏನು ಅಧ್ಯಕ್ಷರು ಮಾಡಿದಿರ ಈ ಸರಿ? ಆಕ್ಷೇಪ ಪಟ್ರೆ ಯಾವಾಗಲೂ ಬೇಕಾದ್ರೆ ಓಕೆ ಸದಾ ಅವ್ರ ಜೊತೆ. ಥ್ಯಾಂಕ್ ಯು. ಎಸ್ ದಯವಿಟ್ಟು ಒಂದು ನಿಮಿಷ ನೋಡಿ. ಗೌಡ್ ಕೆರೆಯಿಂದ ಬಂದಿದ್ದಾರೆ, ಹಾಗಾಗಿ ನಾರಾಯಣ್ ಗೌಡ್ರು ಸೈಡ್ ಸರ್. ವಿಷ್ಣು ಭವನ್ ಒಟ್ಟು ಬಗ್ಗೆ ಇವ್ರ ಬಗ್ಗೆ ಒಂದು ಮಾತಾಡಲೇಬೇಕು. ಯಾಕೆಂದ್ರೆ ಸುಗಮ ಸಂಗೀತ ಸಮ್ಮೇಳನ ಮಾಡಿದಾಗ ಮೈಸೂರಿನಲ್ಲಿ ಕಲಾಮಂದಿರದಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದಂತಹ ದೊಡ್ಡ ಹೆಗ್ಗಳಿಕೆಯಾದ ವಿಚಾರ ವಿಷ್ಣು ಭವನ ವ್ಯವಸ್ಥಾಪಕರು ಇದ್ದಾರೆ. ಅವ್ರಿಗೆ ನಾನು ಅದು ಕೂಡ ಮಾತಾಡಿದೆ. ಕಳೆದ ಸಾರಿ ಏನು ಒಂದು ಇಡೀ ರಾಜ್ಯದಲ್ಲಿ ಹಾಗೇನೆ ಇಡೀ ಜಿಲ್ಲೆಯ ವಿಶೇಷವಾದಂತ ಒಂದು ಸಮ್ಮೇಳನ ಮಾಡಿದಾಗ ವಿಷ್ಣು ಭವನ್ ಅವ್ರ ಕಡೆಯಿಂದ ಒಂದು ಉಪಹಾರ ಕೂಡ ಅವರು ಉಚಿತವಾಗಿ ಕಳಿಸ್ಕೊಟ್ಟಿದ್ರು ನಾಗರಾಜ್ ಬೇರಿ ಸರ್ಗೆ. ಅದು ಕೂಡ ವಿಶೇಷವಾಗಿ ನಾನು ನೆನೀಬೇಕು, ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗೆ ಏನ್ ಹೇಳ್ತೀರಾ ಸರ್ ದೇವರಾಜಣ್ಣವ್ರಿಗೆ? ಏನ್ ಹೇಳಿ ವಿಶೇಷ ಮಾಡ್ತೀರಾ? ಇವರು 100 ಕಾಲ ಬಾಳ್ಲಿ ಬದುಕಲಿ, ಚಾಮುಂಡೇಶ್ವರಿ ಆಶೀರ್ವಾದ, ಶಾಂತಿ, ನೆಮ್ಮದಿ ತಾಯಿ ಕೊಡ್ಲಿ ಅಂತ ನಾನು ಅಣ್ಣನಿಗೆ ಬಯಸ್ತೀನಿ. ನೋಡಿ, ಇಷ್ಟು ವಿಚಾರಗಳಲ್ಲಿ ಒಂದು ಬರೋದೇನು ಅಂತಂದ್ರೆ ಎಲ್ಲಾರು ಬರೋದು ಒಂದು ಮನಸ್ಸಲ್ಲಿ ಬರೋದೇನು, ಮತ್ತೆ ಯಾಕೆ ದೇವರಾಜಣ್ಣವ್ರು ರಾಜಕೀಯಕ್ಕೆ ಬರಬಾರ್ದು, ಬರಬೇಕು ಅನ್ನೋ ಒಂದು ಕುತೂಹಲ ಕೂಡ ಇರುತ್ತೆ. ಆ ವಿಚಾರ ಕೂಡ ಒಂದಷ್ಟು ಜನಗಳ ಹತ್ರ ಮಾತಾಡ್ಸೋ ಹೋಗ್ತೀನಿ, ದುರೀಣರ ಹತ್ರ ಮಾತಾಡ್ಸೋ ಹೋಗ್ತೀನಿ, ಒಂದಷ್ಟು ರಾಜಕೀಯ ನಾಯಕರ ಹತ್ರ ಮಾತಾಡ್ಸೋ ಹೋಗ್ತೀನಿ. ಮುಖ್ಯವಾಗಿ ತಾವ್ ಏನ್ ನೋಡ್ತಾರ ಸರ್? ದಯವಿಟ್ಟು ಲೈವ್ ಅಲ್ಲಿ ಇದೀನಿ ಸರ್, ಪ್ಲೀಸ್ ಜಾಗ ಬಿಡಿ ಸರ್. ಹಿಂದೆ ಬನ್ನಿ ಸರ್, ಒಂಚೂರು ಲೈವ್ ಅಲ್ಲಿ ಇದೀನಿ ಸರ್. ಯಾರನ್ನ ಮಾತಾಡಂಗಿದ್ರೆ ಲೈವ್ ಅಲ್ಲಿ ಇದೀನಿ, ಮಾತಾಡ್ಬೋದು. ಯಾರನ್ನ ಮಾತಾಡಿ ಹಾಗೆ ಲೈವ್ ಅಲ್ಲಿ ಮಾತಾಡ್ಬೋದು. ಓಕೆ, ಥ್ಯಾಂಕ್ ಯು. ನೋಡಿ, ಆಗ್ಲೇ ನಿಮ್ಗೆ ಹೇಳಿದೆ ನಾನು, ರಾಜಕೀಯ ಒಂದಷ್ಟು ವಿಚಾರಗಳು ಕೂಡ ನಿಮ್ಗೆ ಕೇಳ್ತಾ ಹೋಗ್ತೀನಿ ಅಂತ. ಆ ವಿಚಾರ ಸಾರ್ವಜನಿಕವಾಗಿ ಅವರೇ ಅಭಿಮಾನಿಗಳು ಕೂಡ ಮಾತಾಡ್ತಾ ಇರೋಂಥದ್ದು. ಸರ್ ನಮಸ್ಕಾರ ಅಶೋಕ್ ಸರ್, ಏನ್ ಹೇಳ್ತೀರಾ? ದೇವಸ್ಥಾನ ಇರ್ಲಿ ಬಿಡಿ ಸರ್. ದೇವಸ್ಥಾನ ಕಾರ್ಯಕ್ರಮಕ್ಕೆ ನೀರು ಬರ್ದಿರೋ ನದಿಗಳು ಓಕೆ ಸರ್, ಮೂಲಭೂತ ಸೌಕರ್ಯ ಬಗ್ಗೆ ಏನು ಹೇಳಂಗೆ ಇಲ್ಲ, ಎಲ್ಲ ಮಾಡಿಸ್ತಾರೆ. ಮುಖ್ಯವಾಗಿ ಸರ್ ಈಗ ಕಳೆದ ವರ್ಷ ಈ ಕೆಲಸ ಮಾಡೋರು ದೇವಸ್ಥಾನ. ಓಕೆ ಥ್ಯಾಂಕ್ ಯು. ನೋಡಿ, ಒಂದಷ್ಟು ವಿಚಾರ ಏನು ಅಂತಂದ್ರೆ ಒಂದಷ್ಟು ಅಭಿಮಾನಿಗಳು ರಾಜಕೀಯಕ್ಕೆ ಮತ್ತೆ ಅವ್ರು ಬರ್ಬೇಕು ಅನ್ನೋದು ಕೂಡ ವಿಶೇಷವಾಗಿ ನೋಡ್ಬೋದು. ಹಾಗಾಗಿ ಕೇಳ್ಬೋದು. ಆ ಒಂದು ವಿಚಾರ ಇವತ್ತು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರೋದು ಕೂಡ ಒಬ್ರು ಕಾರ್ಪೊರೇಟರ್ ಆಗಿ ಮತ್ತೊಮ್ಮೆ ಬರ್ಲಿ ದೇವರಾಜಣ್ಣವರು. ಅಮ್ಮ, ಏನ್ ವಿಶೇಷ ಹೇಳ್ತೀರಾ ದೇವರಾಜಣ್ಣಗೆ? ಲೈವ್ ಅಲ್ಲಿ ಇದೀನಿ. ಲೀಡರ್ ನಮಸ್ಕಾರ. ಅಪ್ಪನ್ ಫ್ರೆಂಡ್ ಆಗ್ಬೇಕು ಇವರು. ಓಕೆ ವರ್ಷದಿಂದ ಗೊತ್ತು, ಪರಿಚಯ ಇದ್ದಾರೆ. ಓಕೆ ದೇವ್ರು ಒಳ್ಳೇದ್ ಮಾಡ್ಲಿ, ಚೆನ್ನಾಗಿ. ಥ್ಯಾಂಕ್ ಯು. ಮತ್ತೆ ಓಕೆ, ಆಕ್ಚುಲಿ ನಮ್ದು ಅಣ್ಣವ್ರದ್ದು ಬಹಳ ಸರ್ ಯಾವ ಊರಿಂದ ಬಂದಿದ್ದೀರಾ ಸರ್? ನಾವು ಮೈಸೂರೇ ಬಹಳ ಹತ್ತಿರದವರು. ಓಕೆ, ಜೊತೆನಲ್ಲಿ ಬಹಳ ಈಗ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ಳೋದಿಷ್ಟ. ಓಕೆ, ಈಗ ಅವರು ಕಾರ್ಪೊರೇಟರ್ ಆಗಿ ಎಲ್ಲ ಆಗಿದ್ರು. ಓಕೆ, ಮುಂದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೊಟ್ಟು ಈ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಆಗ್ಬೇಕು ಅನ್ನೋದೇ ನಮ್ಮ ಸೂಪರ್. ಯಾಕೆ ಅವರ ಅನಿಸಿಕೆಗಳು ಹೇಳೋದು ತಪ್ಪಲ್ಲ, ಆದ್ರೆ ಜನಗಳ ಅಭಿಪ್ರಾಯ ಕೂಡ ತಪ್ಪಲ್ಲ. ಬಟ್ ಅಲ್ಲಿ ರಾಜಕೀಯ ಒಡನಾಟಗಳು ಇರುವಂತದ್ದು ನಾವು ಕೇಳಬೇಕು, ನೋಡ್ಬೇಕು ಅನ್ನೋದು ಕೂಡ ವಿಶೇಷ. ಇದು ಈ ಒಂದು ಸಂಭ್ರಮ ಸಮಾರಂಭ ನಡೀತಾ ಇರೋದು 12 ಗಂಟೆ, ಸತತವಾಗಿ 12 ಗಂಟೆಯಿಂದ ನಡೀತಾ ಇರುವಂತದ್ದು ತಾವು ನೋಡ್ತಾ ಇದ್ದೀರಾ. ಮಾದೇಶಣ್ಣವ್ರು ಬರ್ತಾರೆ, ಹಾಗೇನೆ ಹಲವಾರು
ರಾಜಕೀಯ ಧುರೀಣರು ಬರ್ತಾರೆ, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಅವ್ರನ್ನ ಪ್ರೀತಿಸುವಂತ ಎಲ್ಲ ಮನೆಗಳು ಇರುವಂತ ಜನಗಳು ಕೂಡ ಬರ್ತಾರೆ. ಸರ್ ನಮಸ್ಕಾರ, ಏನ್ ಹೇಳ್ತೀರಾ ಸರ್ ದೇವರಾಜಣ್ಣ ಅವ್ರ ವಿಷಯವಾಗಿ? ಈಗ ಸೂರ್ ಹಂಗೆ ಹಿಂದೆ ನಿಂತ್ಕೊಂಡ್ರೆ ಗೊತ್ತಾಯ್ತದೆ. ಮಾತಾಡಿ ಖಂಡಿತ. ನಾನು ಕೊರೋನಾ ತೆಗಿತೀನಿ. ಗೋವಿಂದಣ್ಣವರ ಪಟ್ಟ ಶಿಷ್ಯ, ದೇವರಾಜಣ್ಣವ್ರ ಆತ್ಮ ಸ್ನೇಹಿತ. ಈಗ ನಮಗೆ ಬಹಳ ಖುಷಿ, ಅವರ ಹುಟ್ಟುಹಬ್ಬನ ಇವತ್ತು ಆಚರಿಸ್ತಾ ಇದೀವಿ. ಪ್ರತಿ ವರ್ಷ ಅವ್ರು ಎಲ್ಲಿದ್ರು ಅರ್ಧ ರಾತ್ರಿ ಅವರು ಫೋನ್ ಮಾಡ್ತಾರೆ, ಪ್ರೀತಿಯಿಂದ ಬನ್ನಿ ನಾಗೇಶ್ ಬರಲೇಬೇಕು ಅಂತ ಕರೀತಾರೆ. ಅವರು ನಗರ ಪಾಲಿಕಾ ಸದಸ್ಯರಾಗಿದ್ರು, ಇನ್ನು ಮುಂದಕ್ಕೂ ಆಗ್ಬೇಕು. ದೇವರಾಜಣ್ಣ ಇಲ್ಲಿ ಇನ್ನು ಮುಂದಕ್ಕೂ ಅವರು ನಗರ ಪಾಲಿಕಾ ಸದಸ್ಯರಾಗಬೇಕು, ಈ ನಗರದ ಮಹಾಪೌರರಾಗಬೇಕು, ನಮ್ಗಳ ಜೊತೆ ಅವರು ಸೇವೆ ಮಾಡಿ ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಅಂತ ನನ್ನ ಭಾವನೆ. ತಮಗೆ ಇದರ ಮುಖಾಂತರ ಶುಭಾಶಯ ಹೇಳ್ತೀನಿ. ಇಲ್ಲ ಅವ್ರು ಮಾತಾಡೋಲ್ಲ. ಅಣ್ಣ ಸೈಡ್ ಯಾರು ಕಾಣ್ತಿಲ್ಲ ಅಣ್ಣ, ಬರೀ ಬೆನ್ ಕಾಣ್ತಾ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಅಣ್ಣ ಚೂರು ದಯವಿಟ್ಟು ಅಣ್ಣ, ಇಡೀ ರಾಜ್ಯ ನೋಡ್ತಾ ಇದೆ, ದಯವಿಟ್ಟು ಪ್ಲೀಸ್. ಲೈವ್ ಅಲ್ಲಿ ಇದೀನಿ, ಅಗಲ ನಿಂತ್ಕೊಳ್ಳಿ, ಯಾರು ಕಾಣ್ತಾ ಇಲ್ಲ, ದೇವರಾಜಣ್ಣನು ಕಾಣ್ತಾ ಇಲ್ಲ. ಎಸ್ ವೀಕ್ಷಕರ, ತಾವೇ ನೋಡ್ತಾ ಇದ್ದೀರಾ, ಇವತ್ತು ಅವರ ಒಂದು ವಿಚಾರ ಹೇಳೋದಂತ ಏನು ಅಂತಂದ್ರೆ, ಇಡೀ ಜನಸಾಮಾನ್ಯರು ಮತ್ತೆ ರಾಜಕೀಯ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಅವ್ರ ವಿಚಾರವಾಗಿ. ಹಾಗೇನೆ ಬರ್ತಾರೆ ಬಾಯಿಗೆ ಏನೆಲ್ಲ ವಿಷಯಗಳು ಹೇಳ್ತಾ ಇದಾರೆ ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವತ್ತೇ ನಾವು ನೋಡ್ತಾ ಇದೀವಿ ಲೈವ್ ಅಲ್ಲಿ. ಇದು ಮೈಸೂರಿನ ಕಾರ್ಪೊರೇಟರ್ ಆದಂತಹ ನಮ್ಮ ಪಿ ದೇವರಾಜಣ್ಣ ಅವರ ಒಂದು ಹುಟ್ಟುಹಬ್ಬದ ವಿಶೇಷ ತುಣುಕುಗಳನ್ನ ತಾವು ನೋಡ್ತಾ ಇರೋದು. ಹಿಂದೆ ಬಾಣ, ಒಳ್ಳೆ ಮೊಬೈಲ್ ಹೇಳ್ಕೊಳ್ಳೋಣ, ಟೆಲಿವೈಡ್ ಹೇಳ್ಕೊಳ್ಳೋಣ, ಮುಂದಕ್ಕೆ ಹೋಗ್ಬೇಡ. ಎಸ್ ಥ್ಯಾಂಕ್ ಯು ಸರ್. ನೀವು ಅವ್ರ ಸನ್ಮಾನ ಮಾಡಿಸ್ಲಿ ಒಂದೆರಡು ಮಾತು ಏನ್ ಹೇಳ್ತೀರಾ? ಎಸ್ ಓಕೆ ಸರ್, ಒಂದು ಸ್ವಲ್ಪ ಹಿಂದೆ ಬನ್ನಿ ಸರ್ ಪ್ಲೀಸ್. ಸರ್ ಮೊಬೈಲ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಸರ್. ಯಾರು ರಾಮಚರಣ ನಮಸ್ಕಾರ. ನಮ್ಮ ಬಂದೂರಿನವರು ಅಂದ್ರೆ ನಮ್ಗೆ ಬಹಳ ಹೆಮ್ಮೆ. ಅದರಲ್ಲೂ ದೇವರಾಜಣ್ಣವರು ಕೂಡ ನಮ್ಮ ಬಂದೂರಿನ ಮಗನಾಗಿದ್ದಂತಹ ಸಂದರ್ಭಗಳು ಬೇಕಾದಷ್ಟಿದೆ. ಸರ್ ಈ ಒಂದು ಸಭೆ ಸಮಾರಂಭ ಯಾವುದೇ ರೀತಿಯಾದಂತ ಇವತ್ತು ಜನ ಸೇರಿಸೋದು ಬಹಳ ಕಷ್ಟ ಇದೆ. ಇವತ್ತು ಅವರ ಪ್ರೀತಿ ಅಭಿಮಾನಕ್ಕೆ ಬಂದಂತಹ ಇಷ್ಟು ಜನ ಇಲ್ಲಿ ಇದ್ದಾರೆ ಅಂತಂದ್ರೆ ಅದು ದೇವರಾಜಣ್ಣ ಅವರ ಒಂದು ಪ್ರೀತಿ ವಿಶ್ವಾಸ ಅಂತ ಕೂಡ ಹೇಳ್ಬೋದು. ಹಾಗೇನೆ ಕಳೆದ ಸಾರಿ ಕೂಡ ನಾನು ಬರ್ತಾರೆ ವಿಶೇಷ ಕೂಡ ಅವ್ರು ಫೋನ್ ಮಾಡಿದಾಗ ಕೂಡ ಬಂದಿರುವಂತದ್ದು. ಅವ್ರ ಇನ್ವಿಟೇಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕೂಡ ನಾನು. ಹಾಗಾಗಿ ದೇವರಾಜಣ್ಣ ಅವ್ರು ತಾವು ಏನ್ ನೋಡ್ತಾ ಇದ್ದೀರಾ, ಇವತ್ತು ಈ ಒಂದು ಸಮಾರಂಭ ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರೋದನ್ನು ಕೂಡ ಘಟಾನುಘಟಿಗಳು ಮತ್ತೆ ಎಲ್ಲ ರಾಜಕೀಯ ಪಕ್ಷದ ಧುರೀಣರು ಕೂಡ ಬಂದಿರುವಂತದ್ದು. ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇವತ್ತು ಅವರಿಗೆ ಶುಭ ಹಾರೈಸಿದ್ರು ಕೂಡ ನಾವು ನೋಡ್ತಾ ಇದ್ದೀವಿ. ಎಸ್, ಇಲ್ಲಿ ಏನು ಹೆಲಿಪ್ಯಾಡ್ ಒಂದು ವ್ಯವಸ್ಥಿತವಾದಂತಹ ಒಂದು ಗ್ರೌಂಡ್ ಇದೆ, ಅಲ್ಲಿ ಅವ್ರ ಮನೆ ಇರುವಂತದ್ದು ಕೂಡ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ತಪ್ಪಲಲ್ಲಿ ಇರುವಂತದ್ದು ಅವರ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಕೂಡ ಅಪಾರ ಅಭಿಮಾನಿಗಳು ಕೂಡ ಬಂದು ಬೆಳಗ್ಗೆಯಿಂದ ನಾವು ಸತತವಾಗಿ ಮತ್ತೆ ತಾವು ನಿಮ್ಗೆ ತೋರಿಸ ಹೋಗ್ತೀನಿ. ಎಷ್ಟು ಸಿಂಪಲ್ ಮ್ಯಾನ್ ಅಂತ ಹೇಳೋದಕ್ಕೆ ತಮಗೆ ಒಂದು ವಿಚಾರ ಇಲ್ಲಿ ಹೇಳ್ತಾ ಇದೀನಿ ನೋಡಿ. ಇಲ್ಲಿ ದೇವರಾಜಣ್ಣವ್ರ ಮನೆ ಒಳಗಡೆ ನಾನು ಹೋಗ್ತಾ ಇದ್ದೀನಿ. ದೇವರಾಜಣ್ಣವ್ರ ಮನೆ ಒಳಗಡೆಯಲ್ಲಿ ಎಷ್ಟು ಸಿಂಪಲ್ ಅಂಡ್ ಸಿಂಪಲಿಟಿಕ್ ಆಗಿದ್ದಾರೆ ನೋಡಿ ದೇವರಾಜಣ್ಣವರು. ಅದೊಂದು ವಿಶೇಷ. ಮತ್ತೆ ಇವತ್ತು ಒಂದು ಪರಿಸರವಾದಿ ಕೂಡ ಅವರು, ಪರಿಸರಕ್ಕೆ ಬಹಳ ಆತ್ಮೀಯವಾಗಿರೋದ್ರಿಂದ ಇಲ್ಲಿ ಅವರು ಮನೆ ಕಟ್ಕೊಂಡಿರೋದು ಕೂಡ ನೋಡ್ಬೋದು. ಅಭಿಮಾನಿಗಳು ಕೊಟ್ಟಂತಹ ಏನು ಅವ್ರು ನೋಡಿ ಅವ್ರ ಫೋಟೋಗಳು ನಿಜವಾಗ್ಲೂ ಕೊಟ್ಟಂತವ್ರಿಗೆ ವಾಟ್ಸಪ್ ಹೇಳ್ಬೇಕು. ಯಾಕೆಂದ್ರೆ ಇಷ್ಟು ಫೋಟೋಗಳನ್ನ ಕಲೆಕ್ಟ್ ಮಾಡಿ ಅವರ ಒಂದು ಚಿರ ಯೌವನದ ಮತ್ತೆ ಏನೆಲ್ಲ ಫೋಟೋಗಳಿದೆ, ಅವ್ರು ಬೆಳಬಂದ ಹಾದಿಗಳು ಏನೆಲ್ಲ ಇದೆ, ಅದು ಕೂಡ ಒಬ್ಬ ಕಲಾವಿದನಾಗಿ ನಿಜವಾಗ್ಲೂ ಎಷ್ಟು ಫೋಟೋಗಳು ಇವತ್ತಿನವ್ರಿಗೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ದೊಡ್ಡ ಒಂದು ಇಟ್ಕೊಳ್ಳೋಂಥ ಒಂದು ಸಾಧನೆನೇ ಈ ಒಂದು ಇಷ್ಟು ಫೋಟೋಗಳಲ್ಲಿ ನಾವು ನೋಡ್ಬೋದು ದೇವರಾಜಣ್ಣವ್ರನ್ನ. ಯಾವಾಗಲೂ ಹಸನ್ಮುಖವಾಗಿರುವಂತಹ ದೇವರಾಜಣ್ಣವರು ಇಷ್ಟು ಫೋಟೋಗಳನ್ನ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನೋಡಿ, ಎಲ್ಲ ವೈಟ್ ಅಂಡ್ ಬ್ಲ್ಯಾಕ್ ಫೋಟೋಗಳು, ಯಾವುದು ಇದು ಕಲರ್ಫುಲ್ ಫೋಟೋಗಳಲ್ಲ, ಎಲ್ಲ ಹಳೆ ನೆನಪಿನ ಫೋಟೋಗಳನ್ನ ಕೂಡ ನಾವು ದೇವರಾಜಣ್ಣವ್ರನ್ನ ಈ ಮೂಲಕ ನೋಡ್ಬೋದು. ಹಾಗೇನೆ ಅಪಾರ ಇವ್ರಿಗೆ ಭಕ್ತಿ ಇರೋದು ನೀವು ನಂಬಲ್ಲ ರೀ. ನನಗೆ ಪ್ರತಿದಿನ ದೇವರಾಜಣ್ಣ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂದ್ಬಿಟ್ಟು ಪ್ರತಿದಿನ ನನಗೆ ಮೆಸೇಜ್ ಕಳಿಸ್ತಾರೆ. ಎಷ್ಟು ವರ್ಷದಿಂದ ಕಳಿಸ್ತಾ ಇದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರದ್ದೊಂದು ಮೆಸೇಜ್ ಯಾವಾಗ ಇರುತ್ತೆ ನನ್ನ ವಾಟ್ಸಪ್ಪಲ್ಲಿ. ಅಂತ ಒಬ್ಬ ದೈವ ಭಕ್ತರು ಕೂಡ ತಾವೇನು ಅಂತ ದೈವ ಭಕ್ತರು ಮತ್ತೆ ಇವತ್ತು ಜನಾನುರಾಗಿ ಅಂತ ವ್ಯಕ್ತಿ ಅವ್ರು ಇರೋ ನೋಡಿ ಎಷ್ಟು ಸಿಂಪಲ್ ಸಿಟಿಲಿಕ್ಕಾಗಿ ಹೆಂಗಿದ್ದಾರೆ ಅಂತಂದ್ರೆ, ಇಷ್ಟು ಒಂದು ಚಿಕ್ಕ ಗೂಡ್ನಲ್ಲಿ ಅವರು ಇಷ್ಟು ಜನಗಳನ್ನ ಇಟ್ಕೊಂಡಿದ್ದಾರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಅಂತಂದ್ರೆ ನೀವು ನಂಬಲ್ಲ. ನೀವು ಬೆಳಗ್ಗೆಯಿಂದನೂ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ. ಜೊತೆಗೆ ಅಮ್ಮ ಕೂತ್ಕೊಳ್ಳಿ ಎಲ್ಲ ನಿಮ್ಮನ್ನೇನು ಕೇಳಲ್ಲ, ಕೂತ್ಕೊಳ್ಳಿ.
ಹಾಗಾಗಿ ನಿಮ್ಗೆ ಒಂದೇ ಒಂದು ಫೋಟೋ ಕೂಡ ನಿಮ್ಗೆ ಸಾಕ್ಷಿ ಆಗುತ್ತೆ ಅವ್ರು ಎಷ್ಟೆಲ್ಲ ಜನರಾಗಿ ಇದ್ರು ಅನ್ನೋದು ಕೂಡ. ಮತ್ತೆ ಇನ್ನೂ ಎಷ್ಟೋ ಜನ ಇವತ್ತು ಬರ್ತಾರೆ, ಅಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ಪ್ರತಿಯೊಬ್ರು ಕೂಡ ಅವ್ರ ಅಭಿಮಾನಿಗಳು ಕೇಕ್ ತಗೊಂಡ್ಬರ್ತಾ ಇದಾರೆ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಬಂದು ಇವತ್ತು ದೇವರಾಜಣ್ಣವ್ರನ್ನ ಆರಿಸಿ ಅವ್ರನ್ನ ಖುಷಿ ಪಡಿಸುವಂಥದ್ದು. ಹಾಗೇನೆ ಇಲ್ಲೂ ಕೂಡ ಬರ್ತಾರೆ ಕೇಕ್ ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ತಾವು ಕೇಕ್ ತಂದು ಇಟ್ಕೊಂಡಿದ್ದೀರಾ? ಯಾರು ಇದ್ದೀರಾ? ಇಟ್ಕೊಂಡಿರೋರು ಇದ್ದೀರಾ? ಬರ್ತಾರೆ ಮತ್ತೆ ಇಲ್ಲಿಗೆ. ಹಾಗೇನೆ ನೋಡಿ ಸರ್, ಇಲ್ಲಿ ಕೇಕ್ ಇಟ್ಟಿರೋದು ತಾವೇನ ಕೇಕ್ ಓನರು? ಎಸ್. ಹಾಗಾಗಿ ನಿಜವೂ ಯಾಕೆಂದ್ರೆ ಕಳಸರಿ ಗೋವಿಂದರಾಜಣ್ಣವರು ಅವ್ರನ್ನ ನಾವು ಇವತ್ತು ನೆನಲೇಬೇಕು. ಅವರ ಒಂದು ಕಾಲವಾದ ನಂತರ ಬಹಳ ಜವಾಬ್ದಾರಿ ತಗೊಂಡಂತವ್ರು ದೇವರಾಜಣ್ಣವರು. ಅವರ ಕಾಲವಾದ ಒಂದು ವಿಚಾರಗಳು ಕೂಡ ನಾನು ನಮ್ಮ ಎಲ್ಲ ಪಕ್ಷಾತೀತವಾಗಿರೋಣ ಅಮ್ಮ. ಹಾಗಾಗಿ ಇವತ್ತೇನ್ ನೋಡ್ತಾ ಇದ್ದೀರಾ, ಇವತ್ತು ಈ ಪುಟ್ಟಗೂಡು ದೇವರಾಜಣ್ಣವ್ರದ್ದು ಅಂತ ಹೇಳೋದಕ್ಕೆ ಬಹಳ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಬೇಜಾರಾಗುತ್ತೆ. ಯಾಕೆಂದ್ರೆ ಇಷ್ಟು ಜನರಾಗಿ ಇದ್ದಂತ ವ್ಯಕ್ತಿ, ಇಷ್ಟು ರಾಜಕೀಯವಾಗಿ ಬೆಳೆದಂತ ವ್ಯಕ್ತಿ ಇಷ್ಟು ಪುಟ್ಟಗೂಡಲ್ಲೇ ಇದ್ದಾರೆ ಅಂತಂದ್ರೆ ನಿಜವೂ ಅದೊಂದು ವಿಚಾರ ಬೇಜಾರು ಅನ್ಸುವಂಥದ್ದು. ಜೊತೆಗೆ ಅವರು ದೈವ ಭಕ್ತರು ಅನ್ನೋದಕ್ಕೆ ತಾವು ನೋಡ್ತಾ ಇದ್ದೀರಾ. ಅವ್ರು ಯಾವ ತರ ದೈವ ಭಕ್ತರು ಇದ್ರು ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತೆ ರಾಘವೇಂದ್ರ ಸ್ವಾಮಿಯ ಅವರ ಆರಾಧಕರು, ಮುಖ್ಯವಾಗಿ ಅಯ್ಯಪ್ಪ ಸ್ವಾಮಿಯ ಪ್ರಾಣ ಅವರು ಅನ್ನೋದು ಕೂಡ ನಂಜನಗೂಡು ದೇವಸ್ಥಾನದ ಮುಖ್ಯ ವಾಹಿನಿಯಲ್ಲಿ ತಂದಂತಹ ಇಡೀ ರಾಜ್ಯದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಅವರು ತಗೊಂಡಂಥದ್ದು ಕೂಡ ನಾವು ನೋಡ್ಬೋದು. ತಾವೇನ್ ನೋಡ್ತಾ ಇದ್ದೀರಾ. ಹಾಗೇನೆ ಇವ್ರು ಯಾವ ಪ್ರಶಸ್ತಿಗಳಿದ್ರು ಕೂಡ ಅಲ್ಲಿ ಇಡಕ್ಕೂ ಕೂಡ ಜಾಗ ಇಲ್ಲ, ಜೊತೆಗೆ ಇಡಕ್ಕೂ ಕೂಡ ಅವ್ರು ಬಯಸಲ್ಲ. ಅದು ವಿಶೇಷವಾಗಿ ತಾವು ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದು ಕುತೂಹಲ ಇರುತ್ತೆ, ಕೇವಲ ಬರೀ ಕ್ರೌಡ್ ನೋಡೋದಲ್ಲ, ಆ ಮನೆಯ ವಾತಾವರಣ ಹೆಂಗಿದೆ ಅನ್ನೋದು ಕೂಡ ನಾವು ವಿಶೇಷವಾಗಿ ನೋಡ್ಬೋದು. ಒಂದಷ್ಟು ಅವ್ರಿಗೆ ತುಂಬಾ ಆತ್ಮೀಯರಾಗಿರುವಂತವ್ರು. ಸರ್ ನಮಸ್ಕಾರ. ಸರ್ ಏನ್ ಹೇಳ್ತೀರಾ? ಕಳಸರಿಗೆ ತಾವು ಬಂದಿದ್ರಿ. ಓಕೆ. ತಾಯಿ ಚಾಮುಂಡಿ ಪಕ್ಕದಲ್ಲೇ ಇದ್ದಾಳೆ, ಕೈ ಬೀಸಿದ್ರೆ ತಾಯಿ ಚಾಮುಂಡಿ ಆಶೀರ್ವಾದ ಸಿಗುತ್ತೆ. ಹಾಗೆ ದೇವರಾಜಣ್ಣವ್ರನ್ನ ಎಷ್ಟು ವರ್ಷ ನೋಡ್ತಾ ಇದ್ದೀರಾ ನೀವು? ಚಿಕ್ಕದ್ರಿಂದ. ನೀವು ಚಿಕ್ಕವರಾಗಿ ನಾನು. ಓಕೆ. ಒಂದಷ್ಟು ಜನ ಈಗ ಮಾತಾಡಿದ್ರು ರಾಜಕೀಯಕ್ಕೆ ಬರಬೇಕು ದೇವರಾಜಣ್ಣವರು ಅಂತ. ನಿಮ್ಮ ಅಭಿಪ್ರಾಯ? ಬರಬೇಕು ಅಂತೀರಾ? ಎಸ್, ಥ್ಯಾಂಕ್ ಯು. ಹಾಗಾಗಿ ಇವರು ಫ್ಯಾಮಿಲಿ ಎಷ್ಟು ಒಂದು ಚೌಕಟ್ಟಾದಂಥ ವಿಚಾರಗಳು, ಮತ್ತೆ ಕೆಲವೊಂದು ಎಷ್ಟೇ ದೊಡ್ಡ ಮಟ್ಟದ ರಾಜಕೀಯ ವ್ಯವಸ್ಥೆಗಳಿದ್ರೂ ಕೂಡ ಅವರೆಲ್ಲೂ ಕೂಡ ಹೋಗಲ್ಲ. ಕಾರಣಗಳು ಬೇಕಾದಷ್ಟಿದೆ. ಹಾಗಾಗಿ ತಾವು ಏನು ಲೈವಲ್ಲಿ ನೋಡ್ತಾ ಇದ್ದೀರಾ, ಇನ್ನೊಂದಷ್ಟು ಆಗಲೇ ಕೇಕ್ ಸೆಲೆಬ್ರೇಷನ್ ಮಾಡಿದರೆ ಇನ್ನೂ ಎಷ್ಟೋ ಇವತ್ತು ಅಭಿಮಾನಿಗಳು ಕೂಡ ಕೇಕ್ನ ತಗೊಂಬಂದು ಸೆಲೆಬ್ರೇಟ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಅಮ್ಮನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನನ್ನ ಪರಿಚಯ ಇದೆಯಮ್ಮ? ಖಂಡಿತ, ಥ್ಯಾಂಕ್ ಯು. ಇಡೀ ರಾಜ್ಯದ ಹಾಗೂ ರಾಜ್ಕುಮಾರ್ ಫ್ಯಾಮಿಲಿ ಅಂತಂದ್ರೆ ಒಂದು ಕೆಲವೊಂದು ವಿಚಾರಗಳನ್ನ ನಾವು ಹೇಳ್ತಾ ಹೋಗ್ಬೇಕು. ಅದರಲ್ಲಿ ಅಮ್ಮನವ್ರನ್ನ ನಾನು ಮಾತಾಡ್ತಾನೆ ಇರ್ತೀನಿ. ಅಮ್ಮ, ಇವತ್ತು ದೇವರಾಜಣ್ಣವ್ರನ್ನ ಇಡೀ ಜಿಲ್ಲೆಯವರು ಬಂದು ಇವತ್ತು ಸಂಭ್ರಮಾಚರಣೆ ಆಚರಣೆ ಮಾಡ್ತಾ ಇರೋಂಥದ್ದು, ಶುಭಾಶಯ ಹೇಳ್ತಾ ಇರೋಂಥದ್ದು ತುಂಬಾ ಖುಷಿ ಆಗ್ತಿದೆ. ಅಮ್ಮ, ಚೆನ್ನಾಗಿರ್ತಿರ್ಲಿ ಅಂತ ಬೇಡ್ಕೊಳ್ತೀವಿ. ತಮ್ಮೆಲ್ಲರ ಅವರ ಅಭಿಮಾನಿಗಳ ಆಶೀರ್ವಾದ ಇಡೀ ರಾಜ್ಯ ನೋಡ್ತಾ ಇದೆ ಅಮ್ಮ. ಥ್ಯಾಂಕ್ ಯು. ಎಸ್, ಕಳೆದ ಸಾರಿ ಕೂಡ ಈ ಒಂದು ವಿಚಾರನ ನಾನು ಮಾತಾಡಿದೆ. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಬೆಳಗಿನ ಜಾವದಿಂದ ಸಂಜೆ ನೈಟ್ 9 ಗಂಟೆ ಅಲ್ಲಿಯವರು ಕೂಡ ಜನ ಬರ್ತಾರೆ. ಮತ್ತೆ ಕೆಲವರು ಪಕ್ಷಾತೀತವಾಗಿ ಬರುವಂತ ರಾಜಕಾರಣಿಗಳು ಯಾಕೆ ಈಗ ಬರಲ್ಲ ಅನ್ನೋದು ಕೂಡ ಅದು ಪಕ್ಷದ ಕೆಲವೊಂದು ವಿಚಾರಗಳಿರುತ್ತೆ. ಹಾಗಾಗಿ ನಾಳೆ ಬರೋರು ಕೂಡ ಇದ್ದಾರೆ, ಇನ್ನು ನಾಳಿದ್ ಕೂಡ ಬರೋರು ಕೂಡ ಇದ್ದಾರೆ. ಹಾಗಾಗಿ ಒಂದಷ್ಟು ಫೋನ್ ಮೂಲಕ ವಿಶೇಷ ಮಾಡದಂತ ಪಕ್ಷಾತೀತ ನಾಯಕರು ಕೂಡ ದೇವರಾಜಣ್ಣ ಜೊತೆ ಒಡನಾಟ ಇರುವಂತದ್ದು. ಈಗ ಒಂದು ಕೇಳ್ಪಟ್ವಿ, ನಾನು ಕೂಡ ಕೇಳ್ತಾ ಇದ್ದೆ ಸಾರ್ವಜನಿಕರನ್ನ, ರಾಜಕೀಯ ವಲಯದಲ್ಲಿ ರಾಜಕೀಯ ವಿಚಾರಗಳು ಕೇಳಿದಾಗ ಹೌದು ಅವರು ಮೇಯರ್ ಆಗ್ಬೇಕು ಅನ್ನೋದು ಕೂಡ ಕನಸು ಈ ಭಾಗದ ಜನಕ್ಕಿದೆ. ಆ ಕನಸು ತಾಯಿ ಚಾಮುಂಡೇಶ್ವರಿ ಈಡೇರಿಸಿದ ಕೂಡ ನಾನು ಅವ್ರಿಗೆ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ತಾವು ನೋಡ್ತಾ ಇದ್ರೆ ಎಷ್ಟು ಕ್ರೌಡ್ ಇದೆ ಅಂತ. ಹಾಗೇನೆ ಒಂದು ಅತಿ ದೊಡ್ಡ ಮಟ್ಟದ ಒಂದು ಊಟದ ವ್ಯವಸ್ಥೆ ಕೂಡ, ಅಚ್ಚುಕಟ್ಟಾದಂತ ಮಾಡೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ ದೇವರಾಜಣ್ಣವರು ಅವ್ರಿಗೆ. ಬಟ್ ಇಲ್ಲೇನು ಅಂತಂದ್ರೆ ಸಂಭ್ರಮಾಚರಣೆ ಇಷ್ಟ ಇಲ್ಲ, ಬಟ್ ಅವರ ಅಭಿಮಾನಿಗಳು ಮಾಡಿರುವಂತ ಸಂಭ್ರಮಾಚರಣೆ ಅವ್ರು ಮಾಡ್ಕೊಳ್ಳೋದಲ್ಲ. ಒಂದಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಏನ್ ಹೇಳ್ತೀರಾ? ಇವತ್ತು ತಾವು ಬರ್ತಡೇಗೆ ಬಂದಿದ್ದೀರಾ, ಬರ್ತಡೇ ಬಾಯ್ ಏನ್ ವಿಶ್ ಮಾಡ್ತೀರಾ ಸರ್? ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ, ಆತ್ಮೀಯತೆಯಿಂದಾನೇ ನಾವೆಲ್ಲ ಬಂದಿರೋದು. ತಮ್ಮ ಪರಿಚಯ ಸರ್? ನಾನು ಮಧು ಅಂತ ಹೇಳಿ. ಥ್ಯಾಂಕ್ ಯು. ಎಸ್, ಏನು ವಿಶ್ ಮಾಡ್ತೀರಾ ಸರ್ ದೇವರಾಜಣ್ಣವ್ರಿಗೆ? ನೋಡಿ ಸರ್, ನಿಮ್ಗೂ ಕೂಡ ಮೇಯರ್ ಆಗ್ಬೇಕು ಅಂತ ಆಸೆ ಇದೆ. ಎಸ್, ಥ್ಯಾಂಕ್ ಯು ಸರ್. ಹಾಗಾಗಿ ಒಂದು ವಿಚಾರ ಏನು ಅಂತಂದ್ರೆ, ಮಾತಾಡ್ತೀರಾ ಸರ್?
ಸರ್ ನೋಡಿ ಇನ್ನೂ ಕೂಡ ಜನ ಬರ್ತಾನೆ ಇದಾರೆ ಇವತ್ತು ನೈಟ್ ಎಲ್ಲ ಕೂಡ ವಿಶ್ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಕೆಲವೊಂದು ರಾಜಕೀಯ ಪಕ್ಷದ ನಾಯಕರು ಎಷ್ಟೋ ಜನ ವಿಶ್ ಮಾಡಿದ್ದಾರೆ, ನಾಳೆ ಬರ್ಬೋದು ಅಥವಾ ನಾಳಿದ್ ಕೂಡ ಅವ್ರು ಬಂದು ಭೇಟಿ ಆಗುವಂತ ಕೆಲಸ ಆಗ್ಬೋದು. ಯಾಕಂದ್ರೆ ಕೆಲವೊಂದು ವಿಚಾರಗಳಲ್ಲಿ ತಾವು ನೋಡಿದಂತಹ ಎಲ್ಲ ಸನ್ನಿವೇಶಗಳು ಕೂಡ ಇವತ್ತು ದೇವರಾಜಣ್ಣವ್ರಿಗೆ ಒಂದು ರಾಜಕೀಯ ವಲಯಕ್ಕೆ ಬರಲಿ ಅಂತ ಸಾರ್ವಜನಿಕರು ಕೂಡ ಹೇಳ್ತಿರುವಂತದ್ದು. ನನ್ನ ಒಂದು ಆಶಯ ಏನಿಲ್ಲ. ಹಾಗೇನೆ ಹಲವಾರು ಕೇಕ್ಗಳನ್ನ ತಗೊಂಡ್ಬಂದು ವಯಲೆಂಟ್ರಿ ಆಗಿ ಅವರ ಪ್ರೀತಿ ವಿಶ್ವಾಸನ ತೋರಿಸೋದು ಕೂಡ ನೋಡ್ತಾ ಇದೀವಿ. ಆಮೇಲೆ ಮುಖ್ಯವಾಗಿ ತಾವೇ ನೋಡ್ತಾ ಇದ್ದೀರಾ, ಯುವಕರು ಏನು ಈ ಮೈಸೂರು ಜಿಲ್ಲೆಯ ಗ್ರಾಮಾಂತರದ ಎಲ್ಲ ಯುವಕರು ಕೂಡ ಅವ್ರಿಗೆ ಬಹಳ ಸಪೋರ್ಟ್ ಆಗಿ ಇರುವಂತದ್ದು ದೇವರಾಜಣ್ಣವ್ರು ನೋಡ್ಬೋದು. ಅವರನ್ನು ನಾನೊಂದು ಮಾತು ಕೇಳ್ತೀನಿ, ನಿಮ್ಗೆ ಎಷ್ಟು ವಯಸ್ಸು ಅಂತ ಹೇಳಿದಾಗ ನಿಖರವಾದಂತ ವಯಸ್ಸು ಹೇಳಲ್ಲ ಅವರು, ಯಾಕೆಂದ್ರೆ ಹೇಳಬಾರ್ದು ಕೂಡ. ಯಾಕಂದ್ರೆ ಇಷ್ಟು ಲವಲವಿಕೆ ಆದಂತ ವ್ಯಕ್ತಿ ಇವತ್ತು ದಾರ್ಶನಿಕರಾಗಿ ಧಾರ್ಮಿಕವಾಗಿ ಕೆಲವೊಂದು ವಿಚಾರಗಳು ಕೂಡ ಅವರು ಬಹಳ ದೊಡ್ಡ ಮಟ್ಟದ ಧರ್ಮದ ವ್ಯವಸ್ಥೆಯಲ್ಲಿ ಕೂಡ ಅವ್ರು ಇರುವಂತದ್ದು. ಹಾಗೇನೆ ಆ ಒಂದು ವಿಚಾರಗಳಲ್ಲಿ ನೋಡೋದಾದ್ರೆ ನಂಜನಗೂಡಿನಲ್ಲಿ 2ನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಇಡೀ ರಾಜ್ಯ ಕಂಡಂತ 2ನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ಮಹತ್ವದ ವಿಚಾರ ಇಲ್ಲ. ಹಾಗೇನೆ ತಾವು ನೋಡ್ತಾ ಇದ್ದೀರಾ ಕೆಲಸ ನೋಡಿ, ಈ ಕೌಂಟರ್ ಅಷ್ಟು ಕೂಡ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದಂತ ಊಟದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾದಂತ ವ್ಯವಸ್ಥೆ ಕೂಡ ಮಾಡಿರೋದೆಲ್ಲ ಅಭಿಮಾನಿಗಳು. ಮತ್ತೆ ನಮ್ಮ ನಮಸ್ಕಾರ ಸರ್, ನಾನು ಆಗ್ಲೇ ಹೇಳಿದೆ ನಿಮಗೆ, ಪಕ್ಷಾತೀತವಾಗಿ ಪ್ರತಿಯೊಬ್ರು ಕೂಡ ಅವರು ಬಂದು ವಿಶ್ ಮಾಡ್ತಾರೆ ಅಂತ. ಹಾಗಾಗಿ ಅದೇ ಒಂದು ನಿಟ್ಟಿನಲ್ಲಿ ಬಂದಂತಹ ನಮ್ಮ ನಮಸ್ಕಾರ ಸರ್ ನಾಯಕರೇ, ಬನ್ನಿ ಫಸ್ಟ್ ವಿಶ್ವಾಸ ಹೇಳ್ಬಿಡಿ, ಆಮೇಲೆ ಹೊರಗಡೆ ಹೋಗಿ ನೀವು ಏನ್ ಹೇಳ್ತೀರಾ ಸರ್? ತುಂಬಾ ಆತ್ಮೀಯ ಬಹಳ ವರ್ಷದಿಂದ ಅವ್ರು ಬಂದವರಲ್ಲಿ ತಗೊಳ್ಳಿದ್ದಾರೋ ನಮಗೆ ನಮ್ಮ ಫ್ಯಾಮಿಲಿ ಫ್ರೆಂಡು. ಹಾಗಾಗಿ ಹುಟ್ಟುಹಬ್ಬಕ್ಕೆ ಶುಭಾಶಯನ ತಿಳಿಸ್ತಾ ಇನ್ನೂ ಕಾಲ ಹುಟ್ಟುಹಬ್ಬನ ಆಚರಿಸಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಹೇಳ್ದಂಗೆ ಆಯ್ತು, ಎಲ್ಲ ರಾಜಕೀಯ ನಾಯಕರು ಕೂಡ ಬರ್ತಾರೆ ಅಂತ. ಸರ್ ನಮಸ್ಕಾರ ಸರ್, ನನ್ನ ಮಾಧ್ಯಮ ಮಿತ್ರರು, ಯಾಕೆಂದ್ರೆ ನಾನು ಎಲ್ಲೇ ಹೋದ್ರು ಕೂಡ ನನ್ನ ಕೆಲಸಗಾರರು ಯಾರಿಲ್ಲ, ನಾನೆಲ್ಲ ಕೆಲಸ ಮಾಡ್ತೀನಿ, ನನ್ನ ಮಾಧ್ಯಮ ಮಿತ್ರರನ್ನ ಯಾವತ್ತೂ ನಾನು ಗೌರವಿಸ್ತೀನಿ. ಮುಖ್ಯವಾಗಿ ಫಸ್ಟ್ ನಾವೆಲ್ಲ ಫೋಟೋಗ್ರಾಫರ್ಸ್, ಆಮೇಲೆ ಮಾಧ್ಯಮ ಮಿತ್ರರು. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ನಾನು ಆಗ್ಲೇ ಹೇಳಿದೆ ನಿಮಗೆ, ಜನ ಬರ್ತಾನೆ ಇದ್ದಾರೆ ಅಂತಂದ್ರೆ ಅದು ಅವರ ಪ್ರೀತಿ ವಿಶ್ವಾಸ ಅಭಿಮಾನಗಳ ಒಂದು ಪೂರಕವಾದಂತಹ ಮಾತುಗಳು ಇವತ್ತು ದೇವರಾಜಣ್ಣವ್ರನ್ನ ಇಷ್ಟು ಮಟ್ಟಿಗೆ ಬರುವಂತ ಕೆಲಸಗಳಾಗ್ತಿರೋದು. ಒಂದಷ್ಟು ಮಹಿಳೆಯರು ಮಾತಾಡ್ತಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ, ಏನ್ ಹೇಳ್ತೀರಾ ವಿಶೇಷ? ಏನ್ ಹೇಳ್ತೀರಮ್ಮ? ನನ್ನ ಹೆಸರು ಪೂಜಾ ಹೆಸರಿ. ಓಕೆ, ಈಗ ವಿದ್ಯಾರ್ಥಿನಿ ನಿಲಯದ ವಿದ್ಯಾರ್ಥಿನಿ. ಸೂಪರ್. ನಮ್ಮ ದೇವರಾಜ ಸರ್ಗೆ ಜನ್ಮದಿನದ ಹಾರ್ದಿಕ ಶುಭ. ಅಮ್ಮ ತಾವೆಲ್ಲ ಎಷ್ಟು ಜನ ಬಂದಿದ್ದೀರಾ? ಸರ್ ನಾವು ಇನ್ನೊಂದು 5 ಮೆಂಬರ್ಸ್ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸರ್. ಇದು ನೋಡಿ, ಇದು ಯಾಕಂದ್ರೆ ಈ ವಿಚಾರಗಳು ಒಂದಷ್ಟು ನಮ್ಮ ಅಶೋಕಣ್ಣ ಅಂತೂ ಇರಲೇಬೇಕು. ಥ್ಯಾಂಕ್ ಯು. ಹಾಗೆ ನಾನು ನಮ್ಮ ಹೆಮ್ಮೆಯ ಬನ್ನೂರಿನ ಮಕ್ಕಳು ಯಾರೆಲ್ಲ ಇದ್ದಾರೆ, ನಮ್ಮ ಬನ್ನೂರಿ ಮಾತ್ರ ನಮ್ಮ ತಾಯಿಯ ಮಕ್ಕಳು, ಆತರ ಇವತ್ತು ಅಶೋಕಣ್ಣವ್ರು ಕೂಡ ನಮ್ಮ ಜೊತೆಲಿ ಇರುವಂತದ್ದು. ಪ್ರತಿ ವರ್ಷನೂ ಕೂಡ ಅಶೋಕಣ್ಣ ಸಿಗ್ತಾರೆ ನನಗೆ. ಅಶೋಕಣ್ಣ, ನಾನು ಲೈವ್ ಅಲ್ಲಿ ಇದ್ದೀನಿ, ಏನ್ ಹೇಳ್ತೀರಾ ಇವತ್ತು ದೇವರಾಜಣ್ಣವ್ರಿಗೆ? ಹುಟ್ಟುಹಬ್ಬದ ಶುಭಾಶಯ. ಓಕೆ, ತಾಯಿ ಚಾಮುಂಡೇಶ್ವರಿ ನೂರಾರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೂ ಒಳ್ಳೇದಾಗಲಿ. ಹಾಗೇನೆ ನಮ್ಮ ದೇವರಾಜಣ್ಣವರು ನಮ್ಮ ಬನ್ನೂರಿನ ಮನೆ ಮಗ ಕೂಡ ಹೌದು. ಯಾಕೆಂದ್ರೆ ಅಷ್ಟು ಒಡನಾಟ ಇದೆ ಬನ್ನೂರಲ್ಲಿ. ಬನ್ನೂರು ಇಂದ್ರಾಪೇಟು ಅಂತ ದೇವರಾಜ. ಹೌದೌದು, ಹೆಸರು. ಮತ್ತೆ ಮುಖ್ಯವಾಗಿ ಇತಿಹಾಸ ಪೂರ್ವದಲ್ಲಿ ಶಿವರಾಜ್ ಕುಮಾರ್ ಸರ್ನ ಕರೆಸ್ತವರು ದೇವರಾಜಣ್ಣವರು, ಪುಟ್ಟಸಮ್ಮಣ್ಣವರು ಅವ್ರನ್ನ ಕರೆಸ್ತವರು ಅವರೇ. ಹೌದೌದು. ಥ್ಯಾಂಕ್ ಯು. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಅಷ್ಟು ಇವತ್ತು ನಾನು ಬಂದಿದ್ದು ಲೇಟ್ ಆಯ್ತು, ಸಾರಿ ಕೇಳ್ತೀನಿ ಮತ್ತೊಮ್ಮೆ. ಯಾಕಂದ್ರೆ ನಾನು ಬೇರೆ ಕಾರ್ಯಕ್ರಮ ಕೂಡ ಇತ್ತು, ಮುಗಿಸ್ಕೊಂಡು ಬರೋದು ಲೇಟ್ ಆಯ್ತು. ಜೊತೆಗೆ ಇನ್ನು ಎಷ್ಟು 1000 ಜನ ಬಂದೋದ್ರೆ ಗೊತ್ತಿಲ್ಲ. ಇವತ್ತು ನಿಟ್ಟಿನಲ್ಲಿ ಬರೋಂಥ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ವ್ಯಕ್ತಿತ್ವಕ್ಕೂ ಕೂಡ ಇವತ್ತು ಆಹ್ವಾನ ಇರುವಂತದ್ದು ಕೂಡ ನೋಡ್ತಾ ಇದೀವಿ. ಹಾಗೆ ಒಂದಷ್ಟು ಊಟ ಮಾಡ್ತಾ ಯಾರೆಲ್ಲ ಊಟ ಮಾಡ್ತಾ ರವಿ ಸರ್ ನಮಸ್ಕಾರ. ಬಂದೆ ಸರ್, ನಮಸ್ಕಾರ ಸರ್. ಹೇಗಿದೆ ಸರ್ ಊಟ? ತುಂಬಾ ಚೆನ್ನಾಗಿದೆ ಸರ್. ಆತ್ಮೀಯತೆ ಹೆಂಗಿದೆ ಸರ್? ಅಲ್ವಾ ಸರ್? ಓಕೆ ಸರ್, ನಾನು ಸತತವಾಗಿ 3ನೇ ವರ್ಷದಿಂದ ಬರ್ತಾ ಇರೋಂಥದ್ದು ಕಾರ್ಯಕ್ರಮಕ್ಕೆ. ಹಾಗಾಗಿ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಓಕೆ, ಅವರು ಜನಗಳಿಗೆ ಸಹಾಯ ಮಾಡ್ದಂಗೆ. ಓಕೆ, ಹೌದು, ಪಂಚಪಾಂಡವರು ಸರ್. ಹೌದು, ಹೆಲ್ಪ್ ಮಾಡ್ದಂಗೆ ಓಕೆ, ಜನಗಳಿಗೆ ಯಾರು ಮಾಡಕ್ಕೆ ತರ ಜನಗಳು ಇಟ್ಕೊಂಡಿದ್ದಾರೆ. ತಮ್ಮ ಪರಿಚಯ? ನಂಜನ್ ಸ್ವಾಮಿ. ಓಕೆ, ಯಾವ್ದು ಇಲಾಖೆಯಲ್ಲಿ ಇದ್ದೀರಾ ಅಥವಾ ರಾಜಕೀಯವಾಗಿದ್ದೀರಾ? ಓಕೆ, ರಿಟೈರ್ಡ್ ಆಯ್ತು. ರಿಟೈರ್ಡ್ ಪರ್ಸನ್ ಏನ್ ಬೇಕಾದ್ರೆ ಮಾತಾಡ್ಬೋದು, ಸಂತೋಷ. ಅವರು
ಯಾಕಂದ್ರೆ ನಮ್ಮನ್ನ ಅನ್ನ ಬೆಳೆದವರು. ಓಕೆ ಓಕೆ, ದೊಡ್ಡ ಮಾತು ಸರ್, ನಿಜವಲ್ಲ. ನೈಸ್. ಅವರು ಇವತ್ತು ನಾವು ಅವರ ಋಣ ತೀರ್ಸಕ್ಕಾಗಲ್ಲ. ಎಸ್ ಎಸ್, ಥ್ಯಾಂಕ್ ಯು. ನೋಡಿ, ಇಂಥ ವಿಶೇಷವಾದಂಥ ವ್ಯಕ್ತಿಗಳು ಹಾಗೇನೆ ಅಭಿಮಾನಿಗಳು ಇರಬೇಕು ಅನ್ನೋದು ಇದೊಂದು ವಿಶೇಷವಾಗಿ ನಾವು ನೋಡ್ಬೋದು. ನನ್ನ ಆತ್ಮೀಯ ಸಿಂಗರ್ ರವಿಯವರು. ಸರ್ ನಮಸ್ಕಾರ ಸರ್, ಏನ್ ಹೇಳ್ತೀರಾ ರವೀಣ? ಇವರ ವಿಶಾಲ ಹೃದಯ ಮಾತೃ ಹೃದಯ ಓಕೆ 5ನೇ ವರ್ಷ ನಾನು ಪ್ರತಿ ವರ್ಷ ಇನ್ವೈಟ್ ಮಾಡಿ ಓಕೆ ಸಂತೋಷ ಎಲ್ಲರಿಗೂ. ಸರ್, ಒಬ್ರು ಪೌರ ಕಾರ್ಮಿಕರು ಬಂದು ಅವ್ರನ್ನ ವಿಶ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಆತ್ಮೀಯತೆ ಇದೆ ನೋಡಿ ಸರ್. ಖಂಡಿತ ಸರ್, ಅವರು ಎಲ್ಲರ ಒಂದು ಹೃದಯದಲ್ಲಿ ಮರೆ ಮಾಡ್ತಾರೆ ಸರ್. ಆ ಒಂದು 17 ವರ್ಷದಿಂದ ಬರ್ತಾ ಇದ್ದಂತೆ ಅವರು. ಬರ್ತಾ ಇದ್ದಾರೆ, ಅವ್ರ ಪ್ರೀತಿ ಅಲ್ಲಿ ಗೊತ್ತಾಗ್ತದೆ ಸರ್. ನಮ್ಮ ಮೈಸೂರು ಸುಗಮ ಸಂಗೀತದ ಪ್ರಸಿದ್ಧ ಗಾಯಕರು ತಾವು ರವಿಕುಮಾರ್ ಅವರೇ. ಥ್ಯಾಂಕ್ ಯು. ಎಸ್, ಇನ್ನಾರು ಇದ್ರೆ ಮಾತಾಡ್ಸ್ಬೋದು. ಆಗ್ಲೇ ಹೇಳಿದ್ರೆ ಇಲ್ಲೇ ಇದೆ ನೋಡಿ, ಪೌರ ಕಾರ್ಮಿಕರ ನಿಂತ ತಕ್ಷಣ ನಾನು ಅತಿ ಹೆಚ್ಚು ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇರೋದು ಅವರ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ ಅತಿ ಹೆಚ್ಚು ಸುದ್ದಿ ಮಾಡಿರೋದು, ಅಧಿಕಾರಿಗಳಿಗೆ ಚಾಟಿ ಏಟ್ ಕೊಟ್ಟಿರೋದು ಕೂಡ ನಾನೇ ಇವರ ಪರವಾಗಿ. ಹಾಗಾಗಿ ಇಡೀ ರಾಜ್ಯದ ಪೌರ ಕಾರ್ಮಿಕರು, ಇಡೀ ರಾಷ್ಟ್ರದ ಪೌರ ಕಾರ್ಮಿಕರಿಗೆ ಬಹಳ ಹೆಮ್ಮೆ ಇದೆ. ಅಮ್ಮ, ನೀವು ಮಾತಾಡಕ್ಕಾಗ್ಲಿಲ್ಲ ಆಗ್ಲೇ ಸ್ಟೇಜ್ ಮೇಲೆ, ಏನ್ ಹೇಳ್ತೀರಾ? ಇಲ್ಲ, ಅವ್ರು ಮಾತಾಡ್ತಾ ಇದಾರೆ. ಥ್ಯಾಂಕ್ ಯು. ಹಾಗಾಗಿ 17 ವರ್ಷದಿಂದ ಸತತವಾಗಿ 17 ವರ್ಷದಿಂದ ಬರ್ತಾವ್ರೆ ಅಂತಂದ್ರೆ ನಿಜಲ್ಲೂ ಹೆಮ್ಮೆ ಪಡುವಂತ ವಿಚಾರ. ಒಂದು ಅಚ್ಚುಕಟ್ಟಾದಂತಹ ಒಂದು ಭೋಜನ ವ್ಯವಸ್ಥೆ ಮಾಡಿರೋದು ಕೂಡ ನಾವು ನೋಡ್ತಾ ಇದೀವಿ. ಸಂಕೋಚ ಪಡದ್ರೆ ಯಾರು ಬೇಕಾದ್ರೂ ಕೂಡ ನನ್ನ ಜೊತೆಗೆ ಒಂದು ಲೈವ್ ಮಾತಾಡ್ಬೋದು, ಯಾರನ್ನ ಇಷ್ಟಪಟ್ರೆ. ತಾವೇ ನೋಡ್ತಾ ಇದೀರಾ, ಇದು ಮಧ್ಯಾಹ್ನ 12 ಗಂಟೆಯಿಂದ ಕೂಡ ಸುಸಜ್ಜಿತವಾದಂತಹ ಅಚ್ಚುಕಟ್ಟಾದಂತಹ ಭೋಜನ ವ್ಯವಸ್ಥೆನ ಮಾಡಿರುವಂತದ್ದು ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ. ಕಳೆದ ಸಾರಿ ಒಂದು ದುಃಖದ ವಿಚಾರ ಏನು ಅಂದ್ರೆ, ಗೋವಿಂದರಾಜನವರು ತಿರೋದಾಗ ಬಹಳ ಇಡೀ ರಾಜ್ಯ ನಾಯಕರು ಕೂಡ ಬಂದಂಥದ್ದು. ಇವತ್ತು ಅದನ್ನ ನೆನೆಸ್ಬೇಕು. ಕಾರಣ ಏನು ಅಂತಂದ್ರೆ, ಆ ನೆನೆಯುವಂಥ ಕೆಲಸಗಳಾಗಬೇಕು. ಹಾಗಾಗಿ ಇವತ್ತು ದೇವರಾಜಣ್ಣವರು ಇಷ್ಟು ಪ್ರೀತಿ ಅಭಿಮಾನಕ್ಕೆ ಬೇರೆ ಬೇರೆ ತಾಲೂಕುಗಳಿಂದ, ಜಿಲ್ಲೆಗಳಿಂದ ಬಂದಂತ ಗಣ್ಯಾತಿ ಗಣ್ಯರು ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ. ಏನ್ ತಾವು ಲೈವಲ್ಲಿ ಏನ್ ನೋಡ್ತಾ ಇದೀರಾ, ಇಷ್ಟು ಕೂಡ ವಿಶೇಷತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಊಟ ಮಾಮೂಲಿ ಆಗಿರುತ್ತೆ, ಬಟ್ ಬಂದಂತ ಜನಗಳು ವಿಶೇಷವಾಗಿರ್ತಾರೆ, ಅಭಿಮಾನಿಗಳು ವಿಶೇಷವಾಗಿರ್ತಾರೆ. ಅವ್ರಿಗೋಸ್ಕರ ಮಾಡ್ಕೊಂಡಂತೂ ಅಲ್ಲ. ಬೇಕಾದ್ರೆ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಡೈರೆಕ್ಟ್ ಲೈವಲ್ಲೇ ಕೇಳಿಸ್ತೀನಿ. ಬೇಕಾದ್ರೆ ಇದನ್ನೆಲ್ಲ ಅರೇಂಜ್ ಮಾಡಿರುವಂತದ್ದು ಅಭಿಮಾನಿಗಳು ಮಾಡಿರುವಂತದ್ದು. ಅಣ್ಣ ನಮಸ್ಕಾರ. ಅಲ್ಲ, ಒಂದ್ ನಿಮಿಷ, ಬೆಳಗ್ಗೆಯಿಂದ ಎಷ್ಟು ಜನ ಯಾರು ಬಂದಿದ್ರಣ್ಣ? ಗಣ್ಯಾತಿ ಗಣ್ಯ ಯಾರು ಬಂದಿದ್ರು ಅಷ್ಟೇ ಸಾಕು ನನಗೆ. ಯಾರು ಬಂದಿದ್ರು? ನಾನು ತುಂಬಾ ಲೇಟ್ ಆಯ್ತು ಬರೋದು, ಸಾರಿ ಕೇಳ್ತಾ ಇದ್ದೀನಿ ದೇವರಾಜಣ್ಣಗೆ. ಓಕೆ, ಯಾರು ಬಂದಿದ್ರಣ್ಣ? ಇಲ್ಲ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು, ಯಾರು ಇದ್ರಲ್ಲಿ. ತುಂಬಾ ಚೆನ್ನಾಗಿ ದೇವರಾಜಣ್ಣರು ಇಷ್ಟೊಂದು ಜನ ಇಕ್ಕಿದ್ದಾರೆ ಅಂತ ನಿಜವಾಗ್ಲೂ ಗ್ರೇಟ್. ಓಕೆ, ಇಷ್ಟೊಂದು ವ್ಯವಸ್ಥೆ ಸರ್, ಇಡೀ ರಾಜ್ಯ ನೋಡ್ತಾ ಇದೆ ಸರ್. ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಇಷ್ಟು ಜನಸಂದಣಿಗೆ ಅವ್ರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಚಾಮುಂಡಮ್ಮ ದೇವರಾಜಣ್ಣನಿಗೆ ಆಯುರಾರೋಗ್ಯ, ಐಶ್ವರ್ಯ, ಅಂತಸ್ತು, ಸುಖ, ಸಂತೋಷ ಎಲ್ಲ ಕೊಡ್ಲಿ ಸರ್. ಎಲ್ಲ ರಂಗದಲ್ಲಿ ಸರ್, ಚಿತ್ರರಂಗದಲ್ಲಿ ಮುಖ್ಯವಾಗಿ ಅವ್ರ ಒಡನಾಟ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲರಲ್ಲೂ ಚೆನ್ನಾಗಿದ್ದಾರೆ. ಇಷ್ಟೊಂದು ಜನ ಸಂಪಾದನೆ ಮಾಡೋದು ಕಷ್ಟ ಇದೆ ಸರ್. ಎಸ್, ಏನು ಅವ್ರು ಆಗಿರೋದಕ್ಕೆ ಅವ್ರದೇನೋ ಅವ್ರು ವೇಟ್ ಇಷ್ಟೊಂದು ಜನ ಸಂಪಾದನೆ ಮಾಡಿ, ಇಷ್ಟೊಂದು ಜನ ಒಂದೊಂದು ಹಾರ ಹಾಕೋಕೆ ಅಷ್ಟೊಂದು ಜನ ಇದು ಒದ್ದಾಡ್ತಾ ಇದ್ದಾರೆ. ಅವ್ರು ಇದು ಸಿಕ್ಕಿ ಸಾಕಲ್ಲಪ್ಪ ಅವ್ರಿಗೆ ಅಂತ ಹೇಳ್ಬಿಟ್ಟು ನಿಜವಾಗ್ಲು ತುಂಬಾ ಗ್ರೇಟ್ ಸರ್. ಥ್ಯಾಂಕ್ ಯು. ಇರೋದೇ ನಮ್ಗೊಂದು ಶಕ್ತಿ ನೋಡಿ. ಸಾರ್ವಜನಿಕವಾಗಿ ಮಾತಾಡೋದಕ್ಕೂ ಫ್ಯಾಮಿಲಿ ಮಾತಾಡೋಕ್ಕೂ ಅಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಗಣ್ಯಾಧಿಕಾರಿಗಳು ಕೂಡ ಇದ್ದಾರೆ. ಮುಖ್ಯವಾಗಿ ನಮ್ಮ ಬನ್ನೂರಿನ ಹೆಮ್ಮೆಯ ಮಗ, ಹೇಮಂದ್ರಮ್ಮ ತಾಯಿ ಆಶೀರ್ವಾದದಿಂದ ಬೆಳೆದಂತಹ ನಮ್ಮ ರಾಮಚಂದ್ರನವರು, ನಮ್ಮ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು. ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್, ಪ್ಲೀಸ್. ಸರ್, ಏನ್ ಹೇಳ್ತೀರಾ? ಇವತ್ತು ವಿಶೇಷವಾಗಿ ತಾವು ಬಂದಿದ್ದೀರಾ. ದೇವರಾಜವ್ರ ಬಗ್ಗೆನಾ? ಎಸ್, ಅಲ್ಲ, ಅಲ್ಲಿ ನಿಮ್ಮ ಅಭಿಪ್ರಾಯ ಸರ್? ತುಂಬಾ ಚೆನ್ನಾಗಿದೆ. ನಮ್ಮ ಹಳೆಯ ಸ್ನೇಹಿತರು ಕೂಡ ಅವರು ಇಂಗ್ಲೆಂಡಾಗಿ ಓಪನ್ ಮಾಡಿದಾಗ ಬಂದರು. ಅವರಿಂದ ತುಂಬಾ ಆತ್ಮೀಯತೆ ಇದೆ. ಜೊತೆಗೆ ರಾಜಕೀಯದಲ್ಲೂ ಚೆನ್ನಾಗಿ ಬೆಳೆದಿದ್ದಾರೆ. ಒಳ್ಳೆ ಗುಣಗಳು ಕೂಡ ಇದೆ. ಹೌದು ಸರ್. ಸೊ ಹಾಗಾಗಿ ದೇವರಾಜ್ಗೆ 300 ವರ್ಷ ಚೆನ್ನಾಗಿ ಬದುಕಲಿ, ಆರೋಗ್ಯ ದೇವ್ರು ಕೊಡ್ಲಿ ಅಂತ. ಸರ್, ನಾನು ಯಾರು ಕೂಡ ಕೇಳಿರ್ಲಿಲ್ಲ ಮೀಡಿಯಾದವರು. ನಾನೊಂದು ವಯಸ್ಸು ಕೇಳಿದೆ, ಅವ್ರ ನಿಜವಾದ ವಯಸ್ಸು ಹೇಳಿಲ್ಲ. ಅವರ ಲವಲವಿಕೆಗೋಸ್ಕರ ಕೇಳಿದೆ ಅಷ್ಟೇ. ಇಷ್ಟು ಉತ್ಸುಕರಾಗಿ ಎಲ್ಲಾ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೊಡಗಿಸ್ಕೋತಾರೆ, ರಾಜಕೀಯ ಕಾರ್ಯಕ್ರಮಗಳಿಗೆ ತೊಡಗಿಸ್ಕೋತಾರೆ, ಜನರಾಗಿ ಕೆಲಸಗಳಿಗೆ ತೊಡಗಿಸ್ತಾರೆ. ಅದಕ್ಕಾಗಿ ನಾನು ಕೇಳಿದೆ ಅಷ್ಟೇ. ಒಂದಷ್ಟು ಜನ ಕೇಳಿದ್ರು ಸಾರ್ವಜನಿಕವಾಗಿ ರಾಜಕೀಯಕ್ಕೆ ಬರಬೇಕು, ಅವ್ರು ಕಾರ್ಪೊರೇಟರ್ ಆಗಿ ಅವ್ರನ್ನ ನಾವು ನೋಡ್ಬೇಕು, ಜೊತೆಗೆ ಅವ್ರು ಮೇಯರ್ ಆಗಿ ನೋಡ್ಬೇಕು ಅಂತ ಕನ್ಸಿತ್ತು. ನಿಮ್ಮ ಸ್ವಂತ ಅಭಿಪ್ರಾಯ ಸರ್? ನಾವು ಕೂಡ ಬಯಸೋದು ಅದನ್ನೇ, ಚೆನ್ನಾಗಿ ಹಿಂದೆ ಬೆಳಿಬೇಕು ಅಂತ ಆಸೆ ಇತ್ತು. ಓಕೆ, ಅವ್ರಿಗೆ ಅವಕಾಶಗಳು ಕೆಲವು ವಂಚಿತವಾಗಿದೆ ಅಷ್ಟೇ, ಚೀಟಿಂಗ್ ಮಾಡಿದ್ದಾರೆ ಅಷ್ಟೇ. ಬಟ್ ಆದ್ರೂ ಇಲ್ಲಿ ಅವಕಾಶ ಕೊಟ್ರೆ ಬರ್ಲಿ ಅನ್ನೋದೇ ನಮ್ಮ ಆಸೆ, ನಮಗೂ ಕೂಡ ಆಸೆ. ಖಂಡಿತ. ಆಮೇಲೆ ನಾನೊಂದು ಮಾತು ಹೇಳಿದೆ ಸರ್, ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬರ್ತಾರೆ ಅಂತ. ಅದ್ರ ಸಂಬಂಧಪಟ್ಟಂಗೆ ಕೆಲವೊಂದು ನಾಯಕರು ಪಕ್ಷಾತೀತವಾಗಿ ಬಂದ್ರು, ಅವರು ಕೂಡ ಅವ್ರು ವಿಶ್ ಮಾಡಿದ್ರು. ಹಾಗೂ ಕೂಡ ತಾವು ಲಯನ್ಸ್ ಸಂಸ್ಥೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಂತವ್ರು. ಏನ್ ಹೇಳ್ತೀರಾ ಸರ್?
ಇಲ್ಲ ಅವ್ರು ಎಲ್ಲಾರನ್ನೂ ವಿಶ್ವಾಸ ಇಟ್ಕೊತಾ ಇದ್ಬಿಡಿ. ಒಂದೇ ಕ್ಯಾಸ್ಟ್ ಅಂತಲ್ಲ, ಎಲ್ಲಾ ಕ್ಯಾಸ್ಟ್ ಯಾವತ್ತು ಜಾತಿ ಅಂತ ಮಾಡಿದ್ರೆ ಥ್ಯಾಂಕ್ ಯು ರಾಜಕೀಯದಲ್ಲೇ ಆಗ್ಲಿ ಯಾವ್ದ್ರಲ್ಲೇ ಆಗ್ಲಿ ಸ್ನೇಹಕ್ಕೆ ಆಗ್ಲಿ ಯಾವತ್ತೂ ತೊಂದರೆ ಕೊಟ್ಟಿರಲ್ಲ. ಎಲ್ಲಾ ತರದಲ್ಲಿ ಬೆಳೆದಿದ್ದಾರೆ, ಬಹಳ ಸಂತೋಷ. ಇನ್ನು ಆರೋಗ್ಯವಾಗಿದ್ದಾರೆ ಅನ್ನೋದೇ ನಮ್ಗೆ ಸಂತೋಷ. ಓಕೆ ಥ್ಯಾಂಕ್ ಯು ರಾಮಚರಣ. ಎಸ್, ನಮ್ಮ ಊರಿನ ಮನೆ ಮಗ ಅಂತ ಹೇಳ್ಕೊಳಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಊರಿನವರು ಒಂದು ಅಭಿಮಾನ ಇದೇ ಇರುತ್ತಲ್ಲ ಯಾವಾಗ್ಲೂ. ಹಾಗಾಗಿ ಒಂದಷ್ಟು ಜನಗಳನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್, ಏನ್ ಹೇಳ್ತೀರಾ? ಊಟ ಮಾಡ್ತಾ ಇದೀರಾ? ಥ್ಯಾಂಕ್ ಯು. ಅಲ್ಲ ಇನ್ನೂ ಲೇಟ್ ಆಗುತ್ತಲ್ಲ ಬರೋದು? ಲೈವ್ ಅಲ್ಲಿ ಇದೀನಿ ಸರ್, ಹೇಳಿ ಮಾತಾಡಿ. ಮತ್ತೊಂದು ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ಮೇಯರ್ ಅತಿ ಶೀಘ್ರ ಮಾಡ್ತಾ ಇದ್ದೀವಿ. ತುಂಬ ಹಳೆಯ ತಲೆಗಳಲ್ಲಿ ಜನರ ಸೇವೆಗಾಗಿ ಮುಡುಪನ್ನು ಇಟ್ಟಂತ ಕಾಂಗ್ರೆಸ್ನ ಈ ಬರತಕ್ಕಂಥ ಚುನಾವಣೆಯಲ್ಲಿ ಜಯಬೇರಿಯನ್ನು ಭಾಷೆಗೆ ಸರ್, ಕುಟುಂಬದ ಪಂಚ ಪಾಂಡವರಲ್ಲಿ ಒಬ್ರು ನಾವು ಕಳ್ಕೊತೀವಿ. ಅದರಲ್ಲಿ ಇನ್ನು 4 ಜನದಲ್ಲಿ ಮುಖ್ಯವಾದಂತಹ ವ್ಯಕ್ತಿ ದೇವರಾಜಣ್ಣ. ಅವ್ರಿಗೆಲ್ಲ ಹೊರೆ ಬಿದ್ದಿರುವಂತದ್ದು ಗುರುವಣ್ಣ ನಂತರ ಇವ್ರಿಗೆ ಜವಾಬ್ದಾರಿ. ದೇವರಾಜಣ್ಣ ಅಂತಂದ್ರೆ ಓಕೆ, ಬರೀ ಅವ್ರ ಕುಟುಂಬದವರಲ್ಲ, ಇಡೀ ಅವರ ಸಮಾಜ ಮತ್ತು ಮುಂದಿನ ಸಮಾಜದ ಜೊತೆ ಇವರೇ ನನ್ನ ಒಂದು ಬಳಗ ಅಂತ ಹೇಳಿ ಎಲ್ಲರ ಜೊತೆ ಬಾಂಧವ್ಯ ಇಟ್ಕೊಂಡು ಶ್ರೀಮಂತರಾಗಿ ಎಲ್ಲರೂ ಸಮಾನತೆಯಾಗಿ ದೇವರಾಜಣ್ಣ ಇಂಥ ಒಂದು ನಾಯಕರ ಪರವಾಗಿ ನಾವು ಮೈಸೂರು ನಗರ ಪಾಲಿಕೆ ಗೊತ್ತಿರುವಂತ ದೇವರಾಜ ಯುವ ನಾಯಕರು ಎಲ್ಲರ ಜೊತೆ ಆರೋಗ್ಯ. ಸರ್, ಕಾರ್ಪೊರೇಟರ್ ಇಲ್ಲ ಅಂದ್ರೂ ಕೂಡ ಕಾರ್ಪೊರೇಟರ್ ತರ ಕೆಲಸ ಮಾಡುವಂತ ಪರಿಸ್ಥಿತಿ ಇವತ್ತಾಗಿದೆ. ಅವ್ರಿಗೆ 10 ಜನರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆನೂ ಕಾರ್ಪೊರೇಟರ್, ಈಗೂ ಕಾರ್ಪೊರೇಟರ್ ಜನಪ್ರತಿನಿಧಿಗಳಂತ ಹೌದು. ಅವ್ರ ಬಗ್ಗೆ ನಾವು ಹೇಳ್ಬೇಕಾದಂತಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋದು ಬಹಳ ಚೊಕ್ಕತೆಯಿಂದ, ಬಹಳ ಸ್ವಚ್ಛತೆಯಿಂದ ಬಹಳ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬರ್ತಕ್ಕಂಥ ಜನ ಇದೆ ಅತಿ ಶೀಘ್ರದಲ್ಲಿ 2-3 ತಿಂಗಳ ಚುನಾವಣೆ ಆಗ್ತದೆ. ಆ ಚುನಾವಣೆಯಲ್ಲಿ ಮತ್ತೆ ನಗರ ಪಾಲಿಕೆ ಸದಸ್ಯರಾಗಿ ಮೇಯರ್ ಆಗಿ ಅವರು ಹೆಚ್ಚಿನ ಸ್ಥಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಮ್ಮ ಪರಿಚಯ ಸರ್? ನಾನು ಆಂಜನೇಯ ವೇಣ ಅಂತೇಳಿ ಮಾಜಿ ದೇವರಾಜ್ ಒಬ್ಬ ಸ್ನೇಹಿತ. ತಮ್ಮ ಬೆಂಬಲ ಇರುತ್ತೆ ಯಾವಾಗಲೂ? 100% ಕಾರ್ಯಕ್ರಮ ಹೋಗ್ತೀನಿ. ಅದು ನಾನಲ್ಲ, ನಮ್ಮ ನಾಯಕರು ಮುಖ್ಯಮಂತ್ರಿ ಅವ್ರ ಬಗ್ಗೆ ಬಹಳ ಹೆಚ್ಚಿನ ಒಲವನ್ನು ಕೊಟ್ಟಿದ್ದಾರೆ. ಏನ ಬರೋ ಸಂಭವಗಳ ಇದೆಯಾ ಸರ್? 100%. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾಗಿ ನೋಡಿ, ಒಂದು ಮಾತು ಹೇಳಿದ್ರು, ಅವರ ತುಂಬಾ ನಿಕಟ ಪೂರ್ವ ಸ್ನೇಹಿತರು, ಹಾಗೇನೆ ಅವ್ರಿಗೆ ರಾಜಕೀಯ ಬೆಂಬಲ ಇರುವಂತವ್ರು. CM ಅವರು ಕೂಡ ಬರುವಂತ ಚಾನ್ಸ್ಗಳಿದೆ. ಯಾಕೆಂದ್ರೆ ಅವ್ರು ಬೇರೆ ಶೆಡ್ಯೂಲ್ ಇರೋದ್ರಿಂದ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕೆಂದ್ರೆ ಮುಂದಿನ ರಾಜಕೀಯ ನಡೆಗಳಾಗಬೇಕು ಅಂತಂದ್ರೆ ಈ ತರ ದೊಡ್ಡ ನಾಯಕರ ಜೊತೆ ಸಪೋರ್ಟ್ ಅವ್ರಿಗೆ ಇರುವಂತದ್ದು ಕೂಡ. ಇವತ್ತು ಕಾಂಗ್ರೆಸ್ನಲ್ಲೇ ಅತಿ ಹೆಚ್ಚು ಗುರುತಿಸ್ಕೊಂಡಂತಹ ದೇವರಾಜಣ್ಣ ಅವರು ಇಷ್ಟೆಲ್ಲ ಪಕ್ಷಾತೀತವಾಗಿ ಬರಬೇಕು, ಪಕ್ಷಾತೀತವಾಗಿ ಜನರಾಗಿ ಕೆಲಸ ಮಾಡಬೇಕು ಅನ್ನೋದಿದ್ರೆ ಮೋಸ್ಟ್ಲಿ CM ಅವರು ಕೂಡ ಬರ್ಬೋದೇನೋ, ಬಂದು ಕಳೆದ ದಿನಗಳಲ್ಲಿ ವಿಶ್ ಮಾಡ್ಬೋದೇನೋ. ಬಟ್ ಅಚ್ಚುಕಟ್ಟಾದಂತಹ ಊಟದ ವ್ಯವಸ್ಥೆ ಮಾಡದಂತಹ ವಿಶೇಷತೆ, ಇದಕ್ಕೊಂದು ಜವಾಬ್ದಾರಿ ತಗೊಂಡಿದ್ದಾರೆ. ಬನ್ನೂರಿನ ನಮ್ಮ ಬಾರ್ ಪುರುಷಣ್ಣ ಕೂಡ ಅವ್ರ ಜೊತೆಲಿ ಯಾವಾಗಲೂ ಒಡನಾಟ ಆಗಿರ್ತಾರೆ. ಆ ಜವಾಬ್ದಾರಿ ಎಲ್ಲ, ಊಟದ ಜವಾಬ್ದಾರಿ ಕೂಡ ಅವರೇ ತಗೊಂಡಿರ್ತಾರೆ. ಸರ್ ನಮಸ್ಕಾರ, ಏನ್ ಹೇಳ್ತೀರಾ ಸರ್ ವಿಶೇಷ? ಆರ ಇಟ್ಕೊಂಡ್ ಬಂದಿದ್ದೀರಾ? ಯಾವ ಊರಿಂದ ಬಂದ್ರಿ? ಮೈಸೂರವ್ರೆ. ತಮ್ಮ ಪರಿಚಯ? ಓಕೆ, ಥ್ಯಾಂಕ್ ಯು ಸರ್. ಏಕೆಂದ್ರೆ ವಿಶೇಷ ವ್ಯಕ್ತಿಗಳನ್ನ ನಾವು ಮಾತಾಡೋದಕ್ಕಿಂತ ಸಾಮಾನ್ಯ ವ್ಯಕ್ತಿಗಳನ್ನ ಮಾತಾಡಿಸಿ ಅವ್ರ ಬಗ್ಗೆ ಅದನ್ನ ಅನಿಸಿಕೆಗಳನ್ನ ಕೇಳೋದು ಮುಖ್ಯವಾಗಿರ್ಬೇಕು. ಹಾಗಾಗಿ ಪ್ರತಿ ವರ್ಷ ಕೂಡ ಏನು ತಾವು ನೋಡ್ತಾ ಇದ್ದೀರಾ, ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇವತ್ತು ದೇವರಾಜಣ್ಣವ್ರ ಒಂದು ಸಣ್ಣ ಗುಬ್ಬಚ್ಚಿ ಗೂಡಿರುವಂತದ್ದು. ಆ ಒಂದು ಸಣ್ಣ ಗುಬ್ಬಚ್ಚಿ ಗೂಡಿನಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಬರ್ತಾರೆ ಆಯೋಜನೆ ಮಾಡ್ತಾರೆ ಅಂತ. ಇಲ್ಲಿ ನಾನ್ ವೆಜ್, ಅಲ್ಲಿ ಒಂದ್ ಕಡೆ ವೆಜ್, ಎಲ್ಲಾ ರೀತಿಯಾದಂತ ಆಗ್ಲೇ ಹೇಳಿದೆ ನಿಮ್ಗೆ, ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಬರ್ತಾರೆ ಅಂತ. ಅದಕ್ಕೆ ಪೂರ್ವಕವಾಗಿ ತಾವು ನೋಡ್ತಾ ಇದ್ದೀರಾ ಸರ್, ಏನ್ ಹೇಳ್ತೀರಾ ಸರ್? ಇಲ್ಲಿ ಭಟ್ರು ಯಾರು ಸರ್? ಮೇಜರ್ ಭಟ್ರು ಸರ್. ನಮಸ್ಕಾರ ಸರ್. ಎಷ್ಟು ಜನಕ್ಕೆ ಅಡಿಗೆ ಮಾಡಿದೀರಾ? ನಿಜ ಹೇಳ್ಬೇಕು, ಇಡೀ ಸಾರ್ವಜನಿಕ ವಲಯದಲ್ಲಿ ಲೈವ್ ಅಲ್ಲಿ ಇದೀನಿ ನಾನು. 5,000 ಜನ. ಸೂಪರ್. ಎಲ್ಲ ಖಾಲಿ ಆಗ್ತಿದೆ? ಓಕೆ, ನಾನು ಊಟ ಮಾಡೋರು ಇರ್ಸಪ್ಪ ಹೋಗ್ಲಿ. ಓಕೆ, ಓಕೆ. ಒಟ್ನಲ್ಲಿ ಏನೇನು ಮಾಡಿದಿರಾ ಸರ್ ಅಡಿಗೆ? ಚಿಕನ್ ಕಬಾಬು, ಚಿಕನ್ ಚಾಪ್ಸ್, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ. ಓಕೆ. ವೆಜ್ ಅಲ್ಲಿ
ಗೀ ರೈಸ್ ಸರ್ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ, ಅವ್ರಿಗೆಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ, ಹೇಳ್ತಾ ಇದೆ ನನಗೂ ಕೂಡ. ಓಕೆ ಸಾಂಬಾರು ವೈಟ್ ರೈಸ್. ಓಕೆ 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 ಥ್ಯಾಂಕ್ ಯು ಕ್ಯಾಟರಿಂಗ್ ಹೆಸರು ಹೇಳ್ರಿ ಸರ್. ಕಿಂಗ್ಸ್ಟನ್ ನೋಡಿ, ನಂಜನಗೂಡು ಕಿಂಗ್ಸ್ಟನ್. ಹಾಗೆ ನೋಡಿ ನಮ್ಮ ಹೆಮ್ಮೆಯ ಮೈಸೂರು ಜಿಲ್ಲೆಯಲ್ಲಿ ಊಟಕ್ಕೆ ಫೇಮಸ್ ರೀ. ಹಾಗಾಗಿ ಅದರಲ್ಲೂ ನಾನ್ ವೆಜ್ ಊಟ ಅಂದ್ರು ಮಂಡ್ಯ ಬಿಟ್ರೆ ಮೈಸೂರು ನೆಕ್ಸ್ಟ್. ಆ ತರದಲ್ಲಿ ಇಂತ ಒಳ್ಳೆ ಸರ್ವಿಸ್ ಎಲ್ಲ ಇದೆ. ಓಕೆ ಥ್ಯಾಂಕ್ ಯು ಬ್ರಿಡ್ಜ್ ಹತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ನಿಜಲು 5,000 ಜನ ಬಂದು ಇಲ್ಲಿ ಊಟ ಮಾಡ್ತಾರೆ ಅವ್ರ ಅಭಿಮಾನಿಗಳು ಅಂತಂದ್ರೆ ನಿಜಲು ಒಂದು ಹೆಮ್ಮೆ ಪಡುವಂತ ವಿಚಾರ. ಅಷ್ಟು ಜನನ ಆಯೋಜನೆ ಮಾಡಿ ಅವ್ರನ್ನ ಕರೆದು ಸನ್ಮಾನ ಮಾಡಿಸ್ಕೊಂಡು ಅವ್ರಿಗೆಲ್ಲ ಅಚ್ಚುಕಟ್ಟಾಗಿ ನೋಡ್ತಾರೆ ಅಂದ್ರೆ ಅದರಲ್ಲೂ ಕೂಡ ಒಂದು ದೊಡ್ಡತನ. ಮತ್ತೆ ಒಂದಷ್ಟು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ ಯಾಕೆ ನಾವು ಇದನ್ನ ಲೈವ್ ಮಾಡಿ ಯಾಕೆ ತೋರಿಸ್ಬೇಕು, ಒಬ್ಬ ಜನಾನುರಾಗಿ ವ್ಯಕ್ತಿನ ಯಾಕೆ ಈ ತರ ಹೈಲೈಟ್ ಮಾಡ್ಬೇಕು ಅನ್ನೋದೆಲ್ಲ ಮುಖ್ಯ. ಎಷ್ಟು ಜನ ಅವ್ರ ಜೊತೆಗೆ ಇರ್ತಾರೆ ಅನ್ನೋದು ಕೂಡ ಮುಖ್ಯ. ಒಬ್ಬ ಜನಸಾಮಾನ್ಯರು ಇವತ್ತು ನಾಯಕರ ಜೊತೆ ಇರೋದು ಮುಖ್ಯ ಅಲ್ಲ, ಜನಸಾಮಾನ್ಯರಾಗಿ ನೋಡುವಂತ ವ್ಯಕ್ತಿ ಜೊತೆ ಇರ್ತಾರಲ್ಲ ಅದು ಮುಖ್ಯ. ಹಾಗಾಗಿ ಸರ್ ಏನ್ ಹೇಳ್ತೀರಾ ಸರ್ ಇವತ್ತು? ಓಕೆ, ಯಾಕೆಂದ್ರೆ ಕೆಲವರೆಲ್ಲ ಲೈವ್ ಅಂತಂದ್ರೆ ಒಂದ್ ಸ್ವಲ್ಪ ಬಹಳ ಉತ್ಸುಕತೆ ಇರಲ್ಲ. ಹಾಗಾಗಿ ತಾವೇ ನೋಡಿದ್ರೆ 12 ಗಂಟೆ ಸ್ಟಾರ್ಟ್ ಆದಂತ ಊಟದ ವಿಚಾರ ಇವಾಗ್ಲೂ ಕೂಡ ಸತತವಾಗಿ ನಡೀತಾ ಇದೆ. ಇಡೀ ಜಿಲ್ಲೆಯ ಗ್ರಾಮಾಂತರ ಹಾಗೂ ಮೈಸೂರು ನಗರ ಹಾಗೂ ಬೇರೆ ಬೇರೆ ಅವರ ಸಮುದಾಯದ ಎಲ್ಲ ಮುಖಂಡರು ಕೂಡ ಬಂದಿರೋದು. ಮುಖ್ಯವಾಗಿ ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಇದಕ್ಕೆಲ್ಲ ಮುಖ್ಯವಾಗಿ ಒಬ್ರು ಇದಾರೆ, ಅವರು ಎಲ್ಲೂ ಕೂಡ ಕಾಣಿಸ್ಕೊಳಲ್ಲ ಅಂತ. ನೋಡಿ ಅವರೇ ನಮ್ಮ ಪುರ್ಸಿಯಣ್ಣ. ಆಗ್ಲೇ ಕೈ ತೋರಿಸ್ತಾ ಇದಾರೆ ನಾನು ಮಾತಾಡಲ್ಲ ಅಂತ. ಮಾತಾಡದೇನೆ ಕೆಲಸ ಮಾಡಿ ಇವತ್ತು ದೇವರಾಜಣ್ಣ ಜೊತೆ ಇರುವಂತ ಇಷ್ಟು ನಿಕಟ ವಿಶೇಷವಾದಂತ ವ್ಯಕ್ತಿ ಅಂತಂದ್ರೆ ನಮ್ಮ ಬನ್ನೂರಿನ ಹೆಮ್ಮೆಯ ನಮ್ಮ ಪುರುಷಣ್ಣ. ಹಾಗಾಗಿ ಪುರುಷಣ್ಣ ಅವರು ಅವ್ರ ಜೊತೆ ಯಾವಾಗಲೂ ಒಡನಾಟ ಇರುತ್ತೆ. ಅವ್ರಿಗೆ ಏನೆಲ್ಲ ಆಗು ಹೋಗುಗಳು, ಏನೆಲ್ಲ ಬೇಕು ಬೇಡಗಳು ಅದನ್ನ ಸಮರ್ಪಕವಾಗಿ ಮತ್ತೆ ಊಟದ ವ್ಯವಸ್ಥೆ ಜವಾಬ್ದಾರಿ ತಗೊಂಡಂತವ್ರು ಕೂಡ ಅವರೇನೆ. ಅಣ್ಣ ಒಂದೆರಡು ಮಾತಾಡ್ಬೋದಾಯ್ತು. ಒಂದು ವಿಷಯ ಸರ್ ಹೇಳ್ಬಿಡಿ ಹೋಗ್ಲಿ, ಒಂದು ವಿಷಯ ಹೇಳ್ಬಿಡಿ ಅಣ್ಣ ಹೋಗ್ಲಿ. ದೇವರಾಜ್ ಅಂತ ನನ್ನ ಸ್ನೇಹಿತರು, ಇವ್ರದ್ದು ನಮ್ದು ಅವ್ರದ್ದು 40 ವರ್ಷದ ಒಡನಾಟ ಇದೆ. ಹೌದಣ್ಣ. ಬನ್ನೂರಲ್ಲಿ ನಮಗೆ ಬಿಸ್ನೆಸ್ಗೆ ಅವರೇ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಅವ್ರದ್ದು ಬನ್ನೂರಲ್ಲಿ ಇಂದ್ರ ಥಿಯೇಟ್ರು, ಒಂದೆರಡು ವೈನ್ ಸ್ಟೋರ್ಸು ಎಲ್ಲ ಇದೆ. ನಮ್ಮದು ಅವ್ರದ್ದು ಫ್ಯಾಮಿಲಿ ಬಾಂಧವ್ಯ. ಇವರು ಅವ್ರಿಗೆ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಅಣ್ಣ ನಾನು ಅವ್ರನ್ನೊಂದು ಮಾತು ಕೇಳಿದೆ, ಎಷ್ಟು ವರ್ಷ ನಿಮ್ಗೆ ಏನ್ ಕೇಳಿದಾಗ ಅವ್ರು ಹೇಳಲಿಲ್ಲ ನಿಖರವಾಗಿ. ಎಷ್ಟು ವರ್ಷ ಇರ್ಬೋದಣ್ಣ ಅವ್ರಿಗೆ? ಅಷ್ಟು ಲವಲವಿಕೆ ಆಗಿದ್ದಾರೆ, ಇಷ್ಟು ಜನರಾಗಿ ಇದ್ದಾರೆ, ಧಾರ್ಮಿಕ ಆಚರಣೆಗಳೆಲ್ಲ ಕೂಡ ಭಾಗವಹಿಸ್ತಾರೆ, ರಾಜಕೀಯ ವ್ಯಕ್ತಿಗಳಿಗೆ ಸಂತೈಸ್ತಾರೆ. ಎಷ್ಟು ವಯಸ್ಸು ಅಣ್ಣ ನಿಜವಾದಂತ ವಯಸ್ಸು ಅವ್ರಿಗೆ? ಒಂದು 66 ವರ್ಷ ಆಗಿದೆ. ಓಕೆ, ಎಷ್ಟು ಆರೋಗ್ಯ ಆಗಿದ್ದಾರೆ ಇನ್ನೂ ಕೂಡ. ಆಮೇಲೆ ಅತಿ ಹೆಚ್ಚು ಅಯ್ಯಪ್ಪ ಸ್ವಾಮಿ ಭಕ್ತರು ಅವರು. ನನಗೆ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ವಾಟ್ಸಪ್ ಅಲ್ಲಿ ನೋಡಿದ್ರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ ಕಳಿಸ್ತಾರೆ ಪ್ರತಿದಿನ. ನನ್ನಂತ ಎಷ್ಟು ಜನ ಕಳಿಸ್ಬೋದು ಹೇಳಿ? ಮತ್ತೆ ನಂಜನಗೂಡು ಅಯ್ಯಪ್ಪ ಸ್ವಾಮಿ ಹೌದು ಅವರ ದೇವಸ್ಥಾನದ ಹೌದಣ್ಣ ಒಂದು ಅಧ್ಯಕ್ಷ ಗುರುಸ್ವಾಮಿ ಅವರಾಗಿ ಇಟ್ಕೊಂಡು ನಿತ್ಯ ಅನ್ನದಾಸೋಹ ಎಲ್ಲ ನಡೀತಾ ಇದೆ. ಹೌದಣ್ಣ. ಬಹಳ ಅಯ್ಯಪ್ಪ ಸ್ವಾಮಿ ಪರಮ ಭಕ್ತಿ. ಖಂಡಿತ ಖಂಡಿತ. ಆಮೇಲೆ ಈಗ ನಮ್ಮ ಇಂದಿರಾ ಥಿಯೇಟ್ರು ಮುಖ್ಯವಾಗಿ ರಾಜ್ಕುಮಾರ್ ಸರ್ ಬರ್ತಾರೆ, ಆ ನಂತರ ಇವ್ರು ನಮ್ಮ ಶಿವರಾಜ್ ಕುಮಾರ್ ಸರ್ನ ಕರೆಸ್ತಾರೆ. ಅದು ಬಹಳ ರಾಜ್ಕುಮಾರ್ ಫ್ಯಾಮಿಲಿಗೆ ನಿಕಟವಾದಂತ ಸಂಬಂಧ ಇದೆ. ದೇವರಾಜ್ ಅವ್ರನ್ನ ಸ್ವಂತ ಸೋದರ ಮಾವ ಆದ್ರಿಂದ ಅವರ ಫ್ಯಾಮಿಲಿಯಲ್ಲೇ ಅವ್ರಿಗೆ ಒಡನಾಟ ಇದೆ. ಓಕೆ ಸರ್. ಹಾಗೇನೆ ಈಗ ಚಿತ್ರ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸರ್. ಇಂದಿರಾ ಚಿತ್ರಮಂದಿರನ ಕ್ಲೋಸ್ ಮಾಡಿ ಕಲ್ಯಾಣ ಮಂಟಪ ಮಾಡಿ ಬಡ ಬಗ್ಗರಿಗೆ ಕಡಿಮೆ ರೇಟಲ್ಲಿ ಕೊಡುವಂತ ಒಂದು ವಿಚಾರವಾಗಿ ಅದು ಜವಾಬ್ದಾರಿ ಕೂಡ ತಮ್ಗೆ ಸೇರ್ಕೊಂಡಿದೆ. ತಾವು ಜವಾಬ್ದಾರಿ ಇರೋದು ಕೆಲಸ ಮಾಡ್ತಾ ಇರೋ ಜೊತೆಗೆ. ಎಸ್, ಥ್ಯಾಂಕ್ ಯು. ಆಯ್ತು. ಹಾಗಾಗಿ ನಾನು ಎಷ್ಟು ಹೇಳಿದ್ರು ನಾನು ಅದು ವಿಚಾರವಾಗಿ ಒಂದಷ್ಟು ವಿಚಾರಗಳು ನಾನು ತಿಳ್ಕೊಬೇಕಾದ್ ಬೇಕಷ್ಟು ಇದೆ. ನಿಜಲು ಜನಾನುರಾಗಿ ಅನ್ನೋದಕ್ಕೆ ತಾವು ಭಟ್ರು ಕೂಡ ಮಾತಾಡೋದು 5,000 ಜನಕ್ಕೂ ವ್ಯವಸ್ಥೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು 7,000 ಜನ ಊಟ ಮಾಡ್ಬೋದೇನೋ. ಅಷ್ಟು ಜನಕ್ಕೂ ಕೂಡ ಸಂತೈಸುವಂಥದ್ದು, ಕರೆಯುವಂಥದ್ದು ನೋಡ್ಬೋದು. ಒಂದಷ್ಟು ಇಲಾಖೆವಾರು ಅಧಿಕಾರಿಗಳು ಬಂದಿದ್ದಾರೆ, ರಾಜಕೀಯ ಧುರೀಣರು ಬರ್ತಾ ಇದಾರೆ. ಕೆಲವು ಬಂದವರು ರಾಜಕೀಯ ಧುರೀಣರಿಗೆ ಎಷ್ಟೋ ಜನ ಊಟ ಕೂಡ ಮಾಡಿಲ್ಲ, ಅಷ್ಟು ಅವ್ರದ್ದೊಂದು ಬಿಸಿ ಶೆಡ್ಯೂಲ್ ಕೂಡ ಹೋಗಿರುವಂಥದ್ದು. ಆಗ್ಲೇ ನಿಮ್ಗೆ ಹೇಳಿದೆ ಯಾಕೆ ಇಂಥ ವ್ಯಕ್ತಿಗಳನ್ನ ನಾವು ಲೈವ್ ಮಾಡಿ ತೋರಿಸ್ಬೇಕು ಅನ್ನೋದಂದ್ರೆ, ಒಬ್ಬ ಕೇವಲ ರಾಜಕಾರಣಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತ ಪ್ರಶಂಸನೀಯ ವ್ಯಕ್ತಿಗಳಲ್ಲ, ಜನಗಳ ಜೊತೆ ಜನರಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಇವತ್ತು ಜನಸಾಮಾನ್ಯರು ಮಾತಾಡುವಂತ ಮಾತುಗಳನ್ನ ಇಡೀ ರಾಜ್ಯ ನೋಡುವಂತ ಕೆಲಸ ಮಾಡೋದ್ ಬಿಟ್ರೆ, ಬಟ್ ಇನ್ನೇನು ಯಾವ್ದೇ ರೀತಿ ಉತ್ಪ್ರೇಷವಾಗಿ ಅವರ ಬಗ್ಗೆ ಒಂದು ಹೈಲೈಟ್ ಮಾಡುವಂತದ್ದಲ್ಲ. ಇಡೀ ರಾಜ್ಯನೇ, ಇಡೀ ಜಿಲ್ಲೆ, ಹಾಗೇನೆ ಅವರ ಸಮುದಾಯನೇ ಮೆಚ್ಚಿರುವಂತ ಒಂದು ಮನೆ ಮಗನಾಗಿರುವಂತಹ ಪಿ ದೇವರಾಜಣ್ಣವರು
ಅವರ ಕುಟುಂಬದಲ್ಲಿ ಪಂಚ ಪಾಂಡವರು ಇರ್ತಾರೆ. ಆ ಪಂಚ ಪಾಂಡವರಲ್ಲಿ ಮುಖ್ಯವಾದಂತಹ ವ್ಯಕ್ತಿತ್ವ ಉಳ್ಳವರು ಅಂತ ಕೂಡ ನಾವು ಹೇಳ್ಬೋದು. ನಮ್ಮ ಗುರುವಣ್ಣ ಆಗಿರ್ಬೋದು. ಈ ಸಮಯದಲ್ಲಿ ನಮ್ಮ ಗೋವಿಂದರಾಜಣ್ಣ ಕೂಡ ನೆನೆಯುವಂತ ಕೆಲಸ ಆಗುತ್ತೆ. ಯಾಕೆಂದ್ರೆ ಅವ್ರ ಕಾಲವಾದಾಗ ನಾನು ಸುದ್ದಿ ಕೂಡ ಮಾಡಿದ್ದೆ. ಜೊತೆಗೆ ಅವರು ಏನೆಲ್ಲ ಬೆಳವಣಿಗೆ ಇದ್ದಾಗ ನನ್ನ ಒಂದಷ್ಟು ಕರೆಸಿ ಮಾತಾಡುವಂತ ವಿಚಾರಗಳು ಕೂಡ ಮಾಡಿದ್ರು. ಹಾಗಾಗಿ ಅವರು ಕೂಡ ಅಣ್ಣ ಕೂಡ ಬಹಳ ಜನರಾಗಿ ಅಂತ ವ್ಯಕ್ತಿ ಇವತ್ತು ಈ ಒಂದು ವೈಭವ ಅಂತಾನೆ ಹೇಳ್ಬೋದು. ಹುಟ್ಟುಹಬ್ಬದ ವೈಭವಕ್ಕೆ ನೋಡಿ ಇನ್ನು ಎಷ್ಟು ಜನ ಬರ್ತಾ ಇದಾರೆ ಅಂದ್ರೆ, ಇಲ್ಲೊಬ್ರು ಅಂಗವಿಕಲಿದ್ರೆ. ಸರ್ ನಮಸ್ಕಾರ ಸರ್, ಯಾವಾಗ ಬಂದ್ರಿ? ಬಿಸಿಲಲ್ಲಿದ್ದೀರಾ, ಬನ್ನಿ ಊಟಕ್ಕೆ. ಏನ್ ಹೇಳ್ತೀರಾ ದೇವರಾಜಣ್ಣವ್ರ ಬಗ್ಗೆ? ದೇವರಾಜಣ್ಣವರು ಸಮಾಜ ಸೇವೆಯಲ್ಲಿ ಓಕೆ ಸ್ವಲ್ಪ ಮುಂದೆ ಅವ್ರ ಅಣ್ಣನ ಹೆಸರನ್ನ ಉಳಿಸ್ತಾರೆ. ಅಣ್ಣವ್ರ ಗೋವಿಂದರಾಜಣ್ಣ ಹೆಸರು ಉಳಿಸ್ತಾ ಇದಾರೆ ಅಂತ. ಪಂಚ ಪಾಂಡವರಲ್ಲಿ ಇವರು ಕೂಡ ಒಬ್ರು. ಓಕೆ ಓಕೆ. ನೋಡಿ ಈ ಅಂಗವಿಕಲರು ತಾವ್ ಎಲ್ಲಿಂದ ಬಂದ್ರಿ? ತಾವು ಊಟಗಳು ಹೌಸಿಂಗ್ ಬೋರ್ಡ್ ಇಂದ ಬಂದಿದ್ದೀರಾ? ಅನಂತೇಶ್ವರ ಭವನ, ನಮ್ಮ ನಾಗರಾಜ್ ಬೈರಿ ಅವ್ರ ಸರ್ದು. ನೋಡಿ ಇವರು ಅಂಗವಿಕಲರು. ಏನಲ್ಲಿ ಬಂದ್ರಿ ತಾವು? ವೆಹಿಕಲ್ ಅಲ್ಲೇ ಬಂದ್ರಾ? ಓಕೆ ಓಕೆ ಓಕೆ. ಅಂದ್ರೆ ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ನಾನು ತೋರಿಸ್ತಾ ನಿಮ್ಗೆ ಅಂತಂದ್ರೆ, ಅವರೆಲ್ಲ ಅಭಿಮಾನಿಗಳು ಯಾರೆಲ್ಲ ಬರ್ತಾರೆ, ಏನೆಲ್ಲ ಬರ್ತಾರೆ ಅನ್ನೋದು ಕೂಡ ನೋಡಿ. ಕ್ರೌಡ್ ಅಂತೂ ಕಮ್ಮಿನೇ ಆಗಿಲ್ಲ ರೀ, ಬರ್ತಾನೆ ಅವರ ಜನ. ಮೋಸ್ಟ್ಲಿ ಹರೀಶ್ ಗೌಡ್ರು ಬಂದ್ಬೋದು ಅಥವಾ ಬಂದಿರ್ಬೋದನೋ ಅಥವಾ ಬರ್ತಾರ ಗೊತ್ತಿಲ್ಲ. ನಾನು ಬಂದಿದ್ದು ಲೇಟ್ ಆಯ್ತು. 12 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಹರೀಶ್ ಗೌಡ್ರು ಕೂಡ ಬರ್ತಾರೆ ವಿಶ್ ಮಾಡಕ್ಕೆ. ಬೇರೆ ಬೇರೆ ರಾಜಕೀಯ ಶೆಡ್ಯೂಲ್ ಇದರಿಂದ ರಾಜಕೀಯ ನಾಯಕರು ಕೂಡ ಬರುವಂತದ್ದು ಆಗುತ್ತೆ. ಸರ್ ನಮಸ್ಕಾರ ಸರ್, ಏನ್ ಹೇಳ್ತೀರಾ ವಿಶೇಷ? ಓಕೆ 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 ಓಕೆ. ನಾನು ನೋಡಿದಾಗ ಯಾರು ಬಂದಿದ್ರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ನಮ್ಮ ಮಾದೇಶಣ್ಣ ಬರ್ತಾರೆ. ಮಾದೇಶಣ್ಣ ಬಂದಾಗ ಕೂಡ ಅವರು ವಿಶ್ ಮಾಡ್ತಾರೆ. ಬೇರೆ ಬೇರೆ ತಾಲೂಕಿನ ಒಂದಷ್ಟು ಲಯನ್ಸ್ ಕ್ಲಬ್ ನ ಸದಸ್ಯರು ಬರ್ತಾರೆ. ಲಯನ್ಸ್ ಕ್ಲಬ್ಗೆ ಅವರು ಕೂಡ ಪದಾಧಿಕಾರಿ ಆಗಿದ್ದಾರೆ. ನಂಜನಗೂಡು ಲಯನ್ಸ್ ಕೂಡ ಪದಾಧಿಕಾರಿ ಆಗಿದ್ದಾರೆ. ಮತ್ತೆ ಕೆಲವೊಂದು ದೇವಸ್ಥಾನಗಳ ಟ್ರಸ್ಟಿಗಳು ಬರ್ತಾರೆ. ರಾಜಕೀಯ ನಾಯಕರು, ಎಲ್ಲ ಪಕ್ಷದ ರಾಜಕೀಯ ನಾಯಕರು ಕೂಡ ಬರುವಂತದ್ದು. ಎಷ್ಟು ಕ್ರೌಡ್ ಇದೆ ಅಂದ್ರೆ, ಈಗ 3 ಗಂಟೆ ಆಗ್ತಾ ಇದೆ, 12 ಗಂಟೆಗೆ ಸ್ಟಾರ್ಟ್ ಆದಂತ ಈ ಒಂದು ಸಂಭ್ರಮಾಚರಣೆ, ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಮೇರೇನೇ ಇಲ್ಲ. ನನಗಂತೂ ಇವರು ಬರೀ ಬೆನ್ನು ತೋರಿಸ್ತಾ ಇದೆ ಹೊರತು ಯಾರು ಕೂಡ ಮುಖ ತೋರಿಸ್ತಿಲ್ಲ. ಅಷ್ಟು ಕ್ರೌಡ್ ಇದೆ. ಸ್ವಲ್ಪ ದಯವಿಟ್ಟು ಜಾಗ ಬಿಟ್ರೆ ಒಂಚೂರು ಎಲ್ಲಾನು ತೋರ್ಸೋ ಕೆಲಸ ಮಾಡ್ಬೋದು ನಾವು. ಸರ್ ಕೆಳಗಡೆ ಬಂದ್ಬಿಡಿ ಸರ್, ಬನ್ನಿ ರವೀಣ. ನೋಡಿ ದೇವರಾಜಣ್ಣ ಅಂದ್ರೆ ಒಂದು, ಈಗ ರವಿ ಅವರಿದ್ದಾರೆ, ಸುಗಮ ಸಂಗೀತ ಮೈಸೂರು, ಅವ್ರ ಒಡನಾಟ ಇದೆ ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ದೇವರಾಜಣ್ಣವ್ರಿಗೆ ಪರಿಚಯ, ಎಲ್ಲಾ ಕ್ಷೇತ್ರದಲ್ಲೂ ಪ್ರೀತಿ ವಿಶ್ವಾಸ ಇರೋದು ಕೂಡ ನಾವು ನೋಡ್ಬೋದು. ಸರ್ ಒಂದ್ ಸ್ವಲ್ಪ ಜಾಗ ಬಿಡಿ ಸರ್, ನಾವು ನೋಡ್ಕೋತೀವಿ ಒಂಚೂರು. ಇಡೀ ಕರ್ನಾಟಕ ನೋಡ್ತಾ ಇದೆ ಸರ್, ಪ್ಲೀಸ್ ಸರ್ ಬನ್ನಿ ಸರ್. ಸರ್ 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 ಫೋಟೋಗ್ರಾಫರ್ ಸರ್, ಸರ್ ಬನ್ನಿ, ಸ್ವಲ್ಪ ಜಾಗ ಬಿಡ್ರಪ್ಪ ಚೂರು. ನೋಡಿ ಅವರು ವೈಯಕ್ತಿಕವಾಗಿ ಕೇಕ್ ತಗೊಂಡ್ಬಂದು ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಅಂತಂದ್ರೆ ಅವರ ಪ್ರೀತಿ ಅಭಿಮಾನ ಅದಕ್ಕೆ ಪರವೇ ಇಲ್ಲ ಸರ್ ನಿಜವಾಗ್ಲೂ. ಯಾಕೆಂದ್ರೆ ವ್ಯಕ್ತಿತ್ವ ನೋಡಿ ಇವತ್ತು ಇಡೀ ಸಮಾಜ ಸೇರಿರೋದು ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ನೋಡಿ ಮೋಸ್ಟ್ಲಿ ಅವ್ರು ಆಟೋ ಚಾಲಕರು ಅಂತ ಕಾಣುತ್ತೆ, ಅವ್ರ ಬಟ್ಟೆ ಕೂಡ ಆಗಿದೆ. ಆಟೋ ಚಾಲಕರು ಕೂಡ ಬಂದಿರುವಂತದ್ದು, ಮೈಸೂರಿನ ಆಟೋ ಚಾಲಕರು. ಒಂದಷ್ಟು ಉದ್ಯಮಿಗಳು ಕೂಡ ಬರ್ತಾರೆ, ಉದ್ಯಮಿಗಳು ಕೂಡ ಬರ್ತಾರೆ. ಹಾಗಾಗಿ ಉದ್ಯಮದ ವಿಶೇಷತೆ ಅವರ ಒಂದು ಸಹಾಯ ಹಸ್ತ ಕೂಡ ಇದೆ. ಥ್ಯಾಂಕ್ ಯು ಸರ್ ಅಣ್ಣ. ಓಕೆ ಅಣ್ಣ, ಓಕೆ ಅಣ್ಣ. ನೋಡಿ ನಮ್ಮ ಸುಗಮ ಸಂಗೀತ ಅಣ್ಣ ಮಾತಾಡಿದ್ರಣ್ಣ, ಮಾತಾಡ್ಸೋಣ, ಮಾತಾಡ್ಸ ರವಿ ಅವ್ರನ್ನ. ನಮ್ಮ ಸುಗಮ ಸಂಗೀತ ಒಳ್ಳೆ ಹಾಡುಗಾರ. ಸೆಕೆಂಡ್ ದಯವಿಟ್ಟು ಸೈಲೆಂಟ್. ರವಿಯಣ್ಣ ಏನ್ ಹೇಳ್ತೀರಾ? ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಹೃದಯ ಅವರು ಎಲ್ಲಿ ಕೂಡ ನಾನು ಎಂತ ಒಂದು ಕೂಡ ಅವ್ರು ಬಂದ ತಕ್ಷಣಕ್ಕೆ ನಾನು ಫಸ್ಟ್ ಆಡೋದು ಅವ್ರದ್ದು ಒಂದು ಅಚ್ಚುಮೆಚ್ಚಿನ ಒಂದು ಗೀತೆ ಕನಕದಾಸರ ಸತ್ಯವಂತರ ಸಂಗವಿರಲು ತೀರ್ಥ
ತೀರ್ಥವೇತಕ್ಕೆ ತೀರ್ಥವೇತಕ್ಕೆ ಪಲ್ಲವೇನ್ ಸಾಕು ಸರ್. ಸತ್ಯವಂತರ ಜನ ಕಾಯ್ತಿದಾರೆ. ಸಂಗ ಬೀರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕ್ಕೆ ಚಿಂತೆಯೇತಕ್ಕೆ. ಥ್ಯಾಂಕ್ ಯು ರವಿಯವರೇ. ನೋಡಿ ಅವರು ನೆಚ್ಚಿನ ಗೀತೆ ಇದು, ದೇವರಾಜಣ್ಣ ನೆಚ್ಚಿನ ಗೀತೆನ, ಅದು ಸುಗಮ ಸಂಗೀತ ಮೈಸೂರು ಜಿಲ್ಲೆ ಬಹಳ ಒಳ್ಳೆ ಹಾಡುಗಾರರು ರವಿಯವರು. ಅವರು ಕೂಡ ಒಂದು ಮಾಡ್ಸೋಣ, ಅಲ್ಲಿ ಆಡ್ಸೋಣ, ಅಲ್ಬೇಡಿ ಅಲ್ಲಾಡ್ಸೋಣಿರಿ ಜನ ಈಗ ಪಾಪ ಎಲ್ಲ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ದಿನ ಆಯ್ತು. ಸ್ನೇಹಿತರೆ ನಮಸ್ಕಾರ. ನನ್ನ ಸರ್ ದಯವಿಟ್ಟು ಪ್ಲೀಸ್ ಆಯ್ತು ಹೋಗ್ಲಿ, ಸಿಗ್ತೀನಿ. ಮಾಡಿ ಎಲ್ಲ ಹಿಂದೆ ಬನ್ನಿ. ವಿನಯ್ ಅಣ್ಣ ಇರೋದು ಬಹಳ ಮುಂದಕ್ಕೆ ಖುಷಿ ಆಯ್ತು. ಸ್ವಲ್ಪ ಜಾಗ ಬಿಡಿ ಸರ್, ಹಿಂದೆ ಬನ್ನಿ ಸರ್. ಸರ್ ಹಿಂದೆ ಬನ್ನಿ ಸರ್. ಸರ್ ಒಂದ್ ನಿಮಿಷ ಹಿಂದೆ ಬನ್ನಿ ಸರ್. ಆಗಲೇ ಬಿಡಿ, ಜಾಗ ಬಿಡಿ ಸರ್. ಅಣ್ಣ ಒಂದೇ ಸರ್ ಮೈಕ್ ಮಾತಾಡಿ ಸರ್, ಒಂದೆರಡು ಮಾತು. ಅವಣ ಓಕೆ ಹೇಳಿನ. ತೀರಾ ಹಿಂದುಳಿದ ವರ್ಗದ ಓಕೆ ನಾಯಕ, ಓಕೆ ಒಬ್ಬ ತೀರಾ ಹಿಂದುಳಿದ ವರ್ಗದಲ್ಲಿ ಕಾರ್ಪೊರೇಟರ್ ಆಗಿ ಅವ್ರ ಹೆಂಡತಿ ಆಗಿ ದಿನನಿತ್ಯ ವಾರ್ಡ್ನ ಕಸ ಗುಡಿಸೋದು, ಯಾರು ಬಂದಿಲ್ಲ ಅಂದ್ರೆ ಅವರೇ ಕಸ ಹೊಡಿತಾರೆ. ಅಯ್ಯೋ ಅಂತ ಸಾಮಾನ್ಯ ಕಾರ್ಪೊರೇಟರ್ ಇಂಥವ್ರು ಓಕೆ. ಎಲ್ಲರೂ ಯಾವ ವಾರ್ಡು ಸರ್? ಎಷ್ಟನೇ ವಾರ್ಡು? ಇಡೀ ರಾಜ್ಯ ನೋಡ್ತಾ ಇದೆ. 61 ಗೆದ್ದಿದ್ದು ಮೈಸೂರು 61 ವಾರ್ಡ್ನೇ ನಗರ ಪಾಲಿಕೆ ವಿಜಯನಗರಂ. ಓಕೆ ಸ್ವಾರ್ಥ ಸೇವೆ ನಾನು ಮಾಡ್ತಾ ಇಲ್ಲ. ಓಕೆ ಮನುಷ್ಯ ತುಂಬಾ ಯಾರೇ ಕೇಳಿ ಅವ್ರಿಲ್ಲ ಅಂತಿಲ್ಲ, ವಾರ್ಡಲ್ಲಿ ಇರ್ತಾರೆ, ಓಕೆ ಕಸ ಗುಡ್ಸ ಬಂದಿಲ್ಲ, ರೆಂಟಿ ಗುಡಿಸ್ತಿರ್ತಾರೆ. ಇಲ್ಲ ಅಲ್ಲ, ಒಂದ್ ವಿಚಾರ ದೇವರಾಜಣ್ಣ, ಎಲ್ಲ ಸಾರ್ವಜನಿಕವಾಗಿ ಬಂದಂತ ಅಭಿಮಾನಿಗಳು ನಿಮ್ಮ ಹೊಗಳ್ತಾರ, ನೀವು ಅವ್ರನ್ನ ಹೊಗಳ್ತಾರ, ಏನ್ ಅವಿನಾಭಾವ ಸಂಬಂಧ ಅಂತ? ಸತ್ಯ ನಿಜ, ಸತ್ಯ ಯಾವಾಗ್ಲೂ ಕಹಿ, ಖಂಡಿತ ಸತ್ಯ ಯಾವಾಗ್ಲೂ ನಿರಂತರ. ನಿಜ ಕಹಿ ಆದ್ರೂ ಸತ್ಯ ನಿರಂತರ, ಖಂಡಿತ. ಇಂಥ ಸತ್ಯವಂತರು ನಮ್ಮ ಜೊತೆ ಇದ್ದದ್ದು. ನಾನು ಅವ್ರ ಜೊತೆ ಕಾರ್ಪೊರೇಟ್ ಇದ್ದೆ. ಓಕೆ, ತುಂಬಾ ನಾವು ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ಮಾಡೋ ಸೇವೆನ ನಾನ್ ಮಾಡಕ್ಕಾಗಲ್ಲ, ಬಟ್ ನಾನ್ ಮಾಡೋ ಸೇವೆ ಬೇರೆ. ಅದು ಸಹಾಯ ಮಾಡ್ಬೋದು ಅಷ್ಟೇ, ಆದ್ರೆ ಸಹಾಯ ಮಾಡಕ್ ದೈಹಿಕ ಸೇವೆ ಮಾಡೋದು ಬಹಳ ಕಷ್ಟ ಇದೆ ಅಂದ್ರೂ ಸಾರ್ವಜನಿಕವಾಗಿ ಸಹಾಯ ಮಾಡ್ತೀನಿ ಅನ್ನೋ ವ್ಯಕ್ತಿ ಇವ್ರ ಮನೆ. ಸರ್ ಒಂದೆರಡು ಮಾತು ದೇವರಾಜಣ್ಣ ಅವ್ರ ಬಗ್ಗೆ. ಸರ್, ಈಗ ತಾಯಿ ಚಾಮುಂಡೇಶ್ವರಿ ಇವತ್ತು ಪಿ ದೇವರಾಜ ವೃದ್ಧಪ್ಪ, ನಾನು ಇವತ್ತು ನಡೆಯಕ್ಕಾಗ್ದೇವ್ರು ಅವ್ರ ಪ್ರೀತಿ, ಅವರ ಬಾಂಧವ್ಯ, ಈ ಪ್ರೀತಿಗೆ ನಾವು ಇಷ್ಟವರೆಗೂ ಇಟ್ಬೋದು. ಅದಲ್ಲದೆ ಅವರು ಪಬ್ಲಿಕಲ್ಲಿ ಅವ್ರದ್ದೇ ಆದಂತ ಒಂದು ಇಮೇಜ್ ಇಟ್ಕೊಂಡು ಸಹಾಯ ಮಾಡೋದು. ಬಂದ್ರೆ ನಾನು ಇದೀನಿ ಹೋಗಲ್ಲ, ಈಗೇನು ಮಾಡೋದ್ ಬೇಕಾಗಿಲ್ಲ, ನಾನು ಇದೀನಿ ಹೋಗಯ್ಯ, ದೇವ್ರಿದಾನೆ ಹೋಗಯ್ಯ ಅಂತ ಆ ಮನ್ಸಿದೆಯಲ್ಲ ಅವ್ರನ್ನ ಎತ್ತಕ್ಕೆ ಬೆಳೆಸಿದೆ. ತಾಯಿ ಚಾಮುಂಡೇಶ್ವರಿ ಇನ್ನೂ ಎತ್ತಕ್ಕೆ ಬೆಳಲಿ ಅಂತ ನಾನು ದೇವರಲ್ಲಿ ಕೇಳ್ಕತೆ. ಒಳ್ಳೆ ತಮ್ಮ ಪರಿಚಯ ಸರ್, ತಮ್ಮ ಪರಿಚಯ ಸುನಿಲ್ ಅಂತ. ಓಕೆ, ನೋಡಿ ಸುನಿಲ್ ಅವರು ಅಂಗವಿಕಲರಾಗಿ ಪಾಪ ವಿಶಿಷ್ಟ ಅವರು ಸಮಸ್ಯೆ ಇದ್ರು ಕೂಡ ಬಂದು ಅವ್ರನ್ನ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ಕಾಲಿನ ಸಮಸ್ಯೆ ಇತ್ತು, ಅಂಗವಿಕಲಲ್ಲ ಅವರು. ಸುನಿಲ್ ಅವರು 23ನೇ ವಾರ್ಡು ನಗರ ಪಾಲಿಕೆ ಮೈಸೂರು. ಅವರು ದೈಹಿಕವಾಗಿ ಅವರು ಇಷ್ಟು ಸಹಾಯ ಮಾಡ್ತಾರೆ ಸಾರ್ವಜನಿಕವಾಗಿ ಅವ್ರ ವಾರ್ಡ್ಗಳಲ್ಲಿ ಅಂತಂದ್ರೆ ನಿಜಲು ದೇವರಾಜಣ್ಣವರು ಅವ್ರ ಬಗ್ಗೆ ವಿಚಾರವಾಗಿ ಒಂದು ಏನು ವಿಚಾರ ಅಂದ್ರೆ ತಾವೇ ನೋಡ್ತಾ ಇದ್ದೀರಾ, ದೇವರಾಜಣ್ಣ ಅಭಿಮಾನಿಗಳನ್ನ ಪರವಾಗಿ ಮಾತಾಡ್ತಾರೆ, ಅಭಿಮಾನಿಗಳು ದೇವರಾಜಣ್ಣವ್ರ ಪರವಾಗಿ ಮಾತಾಡ್ತಾರೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಏನು ಅಭಿಮಾನ ಸಂಬಂಧಗಳಿದೆ ಜನರಾಗಿ ಅಂತ ವ್ಯಕ್ತಿಗಳಿಗೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಯಾಕೆಂದ್ರೆ ನಾನು ಲೈವ್ ಅಲ್ಲಿ ಇದೀನಿ, ಲೈವ್ ಇಡೀ ರಾಜ್ಯ ನೋಡ್ತಾ ಇದೆ. ಹಾಗೇನೆ ಇವತ್ತು 12 ಗಂಟೆಗೆ ಸ್ಟಾರ್ಟ್ ಆದಂತ ಈ ಒಂದು ಅಭಿಮಾನದ ಸಾಗರದ ಉಳಿದ ಕಿರಿಯರು ಭರವಸೆಯ ಬೆಳ್ಳಿ ಬದುಕು ಹುಡುಕಿ ಮುಂದೆ ಸಾಗಬೇಕು. ಇರ್ಲಿ ಅಣ್ಣ, ಇರ್ಲಿ ಬೇಡ, ಅವ್ರ ಕೈಲಿ ಬೇಡ.
ನೋಡಿ ಇದು ನಿಜವಾಗ್ಲೂ ಚಿತ್ರರಂಗದ ಅನುಭವ ಮತ್ತೆ ಅವರ ಇತರ ಸಂಪರ್ಕ ಯಾವ ತರ ಇದೆ ಅಂತಂದ್ರೆ ಭೂಮಲ್ಲಿಗೆ ಸಾಂಗ್ ನ ಎಷ್ಟು ನೀಟಾಗಿ ಅವರು ಆಡ್ತಾರೆ ಅಂತಂದ್ರೆ ಅವ್ರ ಫೇವರೇಟ್ ಸಾಂಗ್ ಕೂಡ ಅದು. ನೀವು ಅನ್ಕೊಬಹುದು ಇಷ್ಟೆಲ್ಲ ಉತ್ಕೃಷ್ಟವಾಗಿ ಮಾತಾಡ್ತಾ ಇದ್ದೀರಾ, ಇಷ್ಟೆಲ್ಲ ಉತ್ಕೃಷ್ಟವಾದ ಮಾತುಗಳನ್ನ ಆಡ್ತಾ ಇದ್ದೀರಾ ಇವರೊಂದು ಸಮಾರಂಭದಲ್ಲಿ ಅಂತಲ್ಲ. ನಿಜವಲ್ಲೂ ಇಲ್ಲ, ನೀವು ಬಂದ್ರು ಇದೇ ತರ ಅನುಭವ ಆಗುತ್ತೆ ನಿಮಗೂ ಕೂಡ. ನೀವು ಕೂಡ ಉತ್ಕೃಷ್ಟವಾಗಿ ಮಾತಾಡುವಂತ ಮಾತುಗಳು ಬರುತ್ತೆ. ಯಾಕೆಂದ್ರೆ ಇಷ್ಟು ಯಾವುದೇ ರೀತಿಯಾದಂತ ರಾಜಕೀಯ ವ್ಯವಸ್ಥೆ ಕೂಡ ಅವ್ರು ಏನು ಕೂತ್ಕೊಂಡಿಲ್ಲ. ಹಾಗಾಗಿ ಬೇರೆ ಯಾವುದೇ ರೀತಿಯಾದಂತ ಒಂದು ದೊಡ್ಡ ವಿಚಾರ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳು ಇವ್ರ ಜೊತೆಗೆ ಒಡನಾಟ ಇಟ್ಕೊಬೇಕು ಹೊರತು ಇವ್ರು ಅವ್ರ ಜೊತೆ ಇಟ್ಕೊಳ್ಳುವಂತ ಸಂದರ್ಭಗಳು ಇಲ್ಲ ಕೆಲವೊಂದು ವಿಚಾರಗಳು. ಹಾಗಾಗಿ ಸಾರ್ವಜನಿಕವಾಗಿ ಹೇಳಿದಂತ ವಿಚಾರಗಳು ಆಗ್ಲೇ ಕೂಡ ಒಬ್ರು ಹೇಳಿದ್ರು, ಅವರು ಹಿತೈಷಿ ಅವರು ಸಿಎಂ ಅವರು ಕೂಡ ಅವ್ರನ್ನ ವಿಶ್ ಮಾಡೋದು ಅಂತ ಕೂಡ ಹೇಳಿದ್ರು. ಆಗಿರ್ಬೋದು, ಯಾಕೆಂದ್ರೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ರಾಜಕೀಯ ವಿಚಾರಗಳಲ್ಲಿ ಕೆಲವೊಂದು ನಡೆನುಡಿಗಳು, ವಾಸ್ತವಾಂಶಗಳು, ಕೆಲವೊಂದು ವಿಚಾರಗಳು ಚೇಂಜ್ ಆಗ್ಬೋದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಒಂದಷ್ಟು ಸಾರ್ವಜನಿಕವಾಗಿ ಕೂಗು ಕೇಳ್ಪಟ್ಟಿದ್ದು ಇಷ್ಟನೇ. ಅವರು ರಾಜಕೀಯಕ್ಕೆ ಮತ್ತೆ ಬರ್ಲಿ ಅನ್ನೋದು ಕೂಡ ಸಾರ್ವಜನಿಕ ಕೂಗು ಕೂಡ ಇದೆ. ಹಾಗೆ ಇಲ್ಲಿ ದಾಸೋಹ ಭವನಕ್ಕೆ ಅಂತಾನೆ ಹೇಳ್ಬೋದು. ದಾಸೋಹ ಭವನ, ನಿತ್ಯ ದಾಸೋಹ ಭವನ ನಂಜನಗೂಡ ದೇವಸ್ಥಾನದಲ್ಲಿ ಮಾಡ್ತಾರೆ. ಆದ್ರೆ ಇವತ್ತು ಇಲ್ಲಿ ಆಗಿರುವಂತ ಒಂದು ಭೋಜನದ ವ್ಯವಸ್ಥೆ 5,000 ಜನಕ್ಕೆ ಅಂತಂದ್ರೆ ಭಟ್ರು ಕೂಡ ಹೇಳ್ತಾರೆ. ಮತ್ತೆ ಜನ ಬರ್ತಾನೆ ಇದ್ದಾರೆ. ಆಗ್ಲೇ ನಿಮ್ಗೆ ಹೇಳಿದೆ 3 ಗಂಟೆ ಆದ್ರೂ ಜನ ಬರ್ತಾರೆ, ರಾತ್ರಿ 9 ಗಂಟೆ ಆದ್ರೂ ಜನ ಬರ್ತಾರೆ ಅಂದ್ರೆ ಅದಕ್ಕೆ ನಿಜವಾದಂತ ನಿದರ್ಶನ ಇದು. ಒಂದು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಏನು ವಿಶೇಷ ಹೇಳ್ತೀರಾ ಸರ್ ದೇವರಾಜಣ್ಣ ಅವ್ರಿಗೆ? ನಮ್ಮೆಲ್ಲ ಪ್ರೀತಿಯ ದೇವರಾಜಣ್ಣ ಅವರು ಇವತ್ತು ಅವ್ರದ್ದು ಹುಟ್ಟಹಬ್ಬದಿಂದ ನಾವೆಲ್ಲ ನಮ್ಮ ಸ್ನೇಹಿತರು ಸುರೇಶ್, ಸಮಾಜ ಸೇವಕರು, ನಮ್ಮ ಶಂಕರ್ ಅವ್ರ ಫ್ರೆಂಡು ಎಲ್ಲರೂ ಬಂದಿದ್ದೀವಿ. ದೇವರಾಜಣ್ಣ ಅವ್ರ ಹುಟ್ಟಹಬ್ಬ. ನಮ್ಗೆ ದೇವರಾಜಣ್ಣ ಅವ್ರ ಹುಟ್ಟಹಬ್ಬ ಅಂತಂದ್ರೆ ಹೆಂಗೆ ಅಂತಂತಂದ್ರೆ ನಮ್ಮ ಹಬ್ಬ ಇದ್ದಂಗೆ. ಕೆಲವರು ಎಲ್ಲ ಏನಂತಾರೆ ಅಂತಂತಂದ್ರೆ ಅವ್ರ ಹಬ್ಬ ಅಂತಂದ್ರೆ ಹಬ್ಬ ಅನ್ನೋದಕ್ಕಿಂತ ಮೈಸೂರಲ್ಲಿ ಸುತ್ತಮುತ್ತ ಯಾವ್ಯಾವ ಊರಿದ್ರೆ ಅವ್ರಿಗೆಲ್ಲ ಹಬ್ಬ. ದೇವರಾಜಣ್ಣನಿಗೆ ಹೆಚ್ಚಿನ ಆಯಸ್ಸು, ಅಂತಸ್ತು, ಆರೋಗ್ಯ ಕೊಟ್ಟು ಕಾಪಾಡಿ ಅವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಇನ್ನೂ ಒಳ್ಳೆ ಪೋಸ್ಟ್ ಸಿಗ್ತದೆ ಅಂತ. ಸರ್ ಎಲ್ಲಾರು ಹೇಳಿದ್ ಮತ್ತೆ ನೀವು ಹೇಳ್ತಾ ಇದ್ರಲ್ಲ ಸರ್ ರಾಜಕೀಯಕ್ಕೆ ಬನ್ನಿ ಅಂತ ಒಂದು ವಿಚಾರ. ದೇವರಾಜಣ್ಣ ಅವ್ರು ಇದ್ರೆ ಸರ್ ಎಷ್ಟೊಂದು ಬಡ ಜನಗಳಿಗೆ, ಹಿಂದುಳಿದ ವರ್ಗದವ್ರಿಗೆ, ಎಲ್ಲರೂ ಕಷ್ಟ ಸುಖದಲ್ಲಿರೋರಿಗೆ ಕಷ್ಟ ಸುಖ ಇದ್ದಾರೆ ಸರ್. ರಾಜಕೀಯಕ್ಕೆ ಬರೋರೇ ಬೇರೆ ಸರ್. ರಾಜಕೀಯ ಮಾಡಬೇಕು ಅಂತ ಕೆಲವ್ರು ಬರ್ತಾರೆ, ಆದ್ರೆ ಅಣ್ಣ ಹಂಗಲ್ಲ. ಅವ್ರೇನು ಅಂತಂದ್ರೆ ಕಷ್ಟ ಸುಖದಲ್ಲಿ ಇರೋರ ಜನಗಳಿಗೆ ಸ್ಪಂದಿಸ್ತಾರೆ. ಇವತ್ತೊಂದು ದಿನ ಸರ್ ರಾಜಕೀಯ ಎಲ್ಲರೂ ಮಾಡ್ಬೋದು, ಆದ್ರೆ ಜನಗಳನ್ನ ನೋವು ತೀರ್ಸುವಂತವ್ರು ಎಲ್ಲರೂ ಇರಕ್ ಸಾಧ್ಯ ಇಲ್ಲ. ಖಂಡಿತ ಅದ್ರಲ್ಲಿ ಕೋಟಿಗೊಬ್ಬ ಅಣ್ಣ ಅಂತ ಅನ್ಬೋದು. ಹೌದು ಸರ್. ಹಾಗೆ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ದೇವರಾಜಣ್ಣ ಅವರು? ನಾವು ಎಷ್ಟು ವರ್ಷದಿಂದ ಬರ್ತಾ ಇದೀವಿ ಅನ್ನೋದಕ್ಕಿಂತ ನಾವು ಚಿಕ್ಕ ಮಕ್ಕಳಿಂದ ಅಣ್ಣನ. ಸೂಪರ್. ಓಕೆ. ಮೈಸೂರಿನವರು ತಾವು ಕೂಡ? ಸರ್ ನಾವು ಮೈಸೂರೇ, ಹುಟ್ಟಿ ಬೆಳೆದಿರೋದಲ್ಲ ಮೈಸೂರೇ. ನಾವು ಈಗಿಲ್ಲ ಅಂತಲ್ಲ, ನಾವು ಚಿಕ್ಕ ಹುಡುಗರಿಂದ ನಾವು ಅಣ್ಣನ ಅಭಿಮಾನಿಗಳು, ಅಣ್ಣನ ಜೊತೆಲೇ ಇರೋದು ನಾವು. ಅವರು ಯಾವಾಗ ಅವ್ರಿಗೆ ಶ್ರೇಯಸ್ಸು ಅವ್ರ ಹೇಳಿಗೆನ. ಈ ಸಂದರ್ಭದಲ್ಲಿ ಒಂದು ಕಹಿ ಘಟನೆ ಅಂತಂದ್ರೆ ಗೋವಿಂದರಾಜಣ್ಣವರು ಕಾಲವಾದದ್ದು. ಅವ್ರು ನೆನೆಯೋದಾದ್ರೆ ಏನು ನೆನೆಬೋದು ಸರ್? ತುಂಬಾ ಇದಾಗುತ್ತೆ. ಸಾರಿ ಕೇಳ್ತೀನಿ. ಮನೇಲಿ ಆಗಿರೋದಲ್ಲ, ಅದು ನಮ್ಮ ಮನೇಲಿ ಆಗಿರೋದು. ನಾವು ಕಳ್ಕೊಂಡಿರೋದನ್ನ ನೆನೆಸ್ಕೊಂಡ್ರೆ ಇನ್ನೂ ದುಃಖ ಆಗುತ್ತೆ ಸರ್. ಅವ್ರಿಲ್ಲ ಅನ್ನೋದು ಯಾವಾಗಲೂ ಕೊರಗು ಸರ್. ಪಂಚ ಪಾಂಡವರಲ್ಲಿ ಒಬ್ರು ಕಳ್ಕೊಂಡ್ವಿ ಅಲ್ವೇ? ಅದ್ರಲ್ಲಿ ಈಗ ಮುಖ್ಯವಾಗಿರೋರು ದೇವರಾಜಣ್ಣವರು. ಎಲ್ಲ ಜವಾಬ್ದಾರಿ ತಗೊಂಡಿರೋಂಥವ್ರು ಅವರು ಸರ್. ಆ ಜವಾಬ್ದಾರಿಗಳಿಗೆಲ್ಲ ನೀವು ಜವಾಬ್ದಾರಿತವಾಗಿ ಬಂದಿರೋಂಥವ್ರು. ಬೆಂಬಲವಾಗಿ ನಾವು ಇವತ್ತಲ್ಲ ಸರ್, ಯಾವಾಗಲೂ ಇರ್ತೀವಿ ಸದವಾಗಿ. ನಾವು ಒಬ್ಬರೇ ಅಲ್ಲ, ನಮ್ಮ ಸ್ನೇಹಿತರು, ನಮ್ಮ ಸುರೇಶ್ ಅಣ್ಣವರೇ ಆಗ್ಬೋದು, ನಮ್ಮ ಮಂಜಣ್ಣವರೇ ಆಗ್ಬೋದು, ನಮ್ಮ ಸಂತು ಅವರೇ ಆಗ್ಬೋದು, ನಮ್ಮ ಶಂಕರ್ ಅಂತ ಅಂದ್ಬಿಟ್ಟು, ಹಾಗೂ ನಮ್ಮೆಲ್ಲ ಆತ್ಮೀಯ ಬಂಧುಗಳು ನಾವೆಲ್ಲರೂ ಇದೀವಿ. ಬನ್ನಿ ಎಲ್ಲರೂ ಮುಂದೆ. ನೋಡಿ, ಒಂದು ಯುವ ಶಕ್ತಿ ಅನ್ನೋದು ಒಂದು ಏರಿಯಾದಿಂದ ಬಂದಿರೋಂತ ಜನ ಅಲ್ಲ ಸರ್, ಎಲ್ಲಾ ಏರಿಯಾದಿಂದನೂ ಸುತ್ತಮುತ್ತ. ಆದ್ರೆ ನಾವು ಇಲ್ಲಿ ಲೋಕಲ್ ಕೆಸಿ ಲೇಔಟ್ ಅವರು, ಅದು ನಮ್ಮ ಒಂದೇ ಏರಿಯಾದವರಲ್ಲ. ನಾವು ಜೆಪಿ ನಗರದಿಂದ ಬಂದಿದ್ದೀವಿ, ಬಂಡಿಪಾಳ್ಯ. ಊಟ್ಕಳ್ಳಿಯಿಂದ ಒಬ್ರು ಅಂಗವಿಕಲರು ಬಂದಿದ್ದಾರೆ. ಅವ್ರು ಬೇರೆ ಗಾಡಿ ತಗೊಂಡು ಸಪೋರ್ಟ್ ಆಗಿ. ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಅಂಗವಿಕಲರು ಬಂದಿದ್ದಾರೆ ಅಂತಂದ್ರೆ ಅಣ್ಣನ್ಗೆ ಅಭಿಮಾನ ಒಂದೇ ಅಲ್ಲ ಸರ್. ಅವ್ರು ಮಾಡಿರೋಂತ ಕಾರ್ಯಗಳು, ಅವ್ರು ಮಾಡಿರೋಂತ ಸಹಾಯಗಳು, ಅದನ್ನ ನೆನೆಸ್ಕೊಂಡು ಅವ್ರು ಬಂದಿರೋದು. ಇವತ್ತೊಬ್ಬ ಮನುಷ್ಯನ ಎಲ್ಲೆಲ್ಲಿಂದ ನಾವು ಬರ್ಬೇಕು ಅಂತಂದ್ರೆ ಸರ್, ಅವ್ರ ಕೆಲಸ ಕಾರ್ಯ ಏನು ಬಿಟ್ಟು ಬರಲ್ಲ ಸರ್. ಅವ್ರಿಗೆ ಬಂದಿರ್ತಾರೆ ಅಂತಂದ್ರೆ ಅವರಿಂದ ಸಹಾಯ ಪಡೆದು ಅವ್ರ ಏಳಿಗೆ ಬಯಸೋರು ಒಳ್ಳೇದಾಗ್ಲಿ ಅಂತ ವ್ಯಕ್ತಿಗಳೇ ಬರೋದು ಸರ್. ಇವತ್ತೊಂದ್ ದಿನ ಯಾರು ಕೂದೇನೆ ಯಾರು ಬರಲ್ಲ ಸರ್. ನಮ್ಗೆಲ್ಲ ಕೂದೆ ಹೋದ್ರು ಬಂದ್ ಮಾಡ್ತೀವಿ. ಅದೇನು ಅಂತಂದ್ರೆ ದೇವರಾಜನಿಗೆ ನಮ್ ವಿಶ್ವಾಸ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಮಾತಾಡ್ಲಿ ಮುಕ್ತವಾಗಿ ಮಾತಾಡ್ಬೋದು. ಮಾತಾಡಿ ಸುರೇಶ್. ನೋಡಿ, ಇಡೀ ರಾಜ್ಯದ ಜನ ಅಂತ ನೋಡ್ತಾ ಇದ್ರೆ ನೀವು, ಇದು ಒಂದು ಅಭಿಮಾನ, ಸ್ವಾಭಿಮಾನ, ಸಂಕೋಚ ಮನೋಭಾವನೆ ಅಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಅದು ಒಬ್ಬ ಮಾನವತೆ ಇರುವಂತ ವ್ಯಕ್ತಿಗೆ ಏನ್ ಹೇಳ್ತೀರಾ ಸರ್? ದೇವರಾಜಣ್ಣ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತೀವಿ. ಹಾಗೂ ಇವ್ರನ್ನ ವರ್ಷನೂ ಸಂಬಂಧಿಸಿವೆ. ಪ್ರತಿಯೊಂದು ಹೆಣ್ಮಕ್ಳಿಗೆ ಒಂದು ಹೊಲಿಗೆ ಮಿಷಿನ್ ಇರ್ಬೋದು, ಬಡ ಹುಡುಗರಿಗೆ ಬಟ್ಟೆ ಪ್ರತಿಯೊಂದು ಮಾಡ್ಕೊಂಡ್ ಬರ್ತಾ ಇದಾರೆ. ಜನ ಸುಮಾರು ಮನೆಗಳು ಸಹ ಕೊಟ್ಟಿದ್ದಾರೆ ಬಡವರುಗಳಿಗೆ. ಇವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಾವು ಸರ್. ಇಷ್ಟೆಲ್ಲ ಜನರಾಗಿದ್ದಾರೆ, ಈ ಒಂದು ಪುಟ್ಟ ಗುಬ್ಬಚ್ಚಿ ಗೂಡಿನಲ್ಲೇ ಇದಾರೆ ಸರ್ ದೇವರಾಜಣ್ಣವರು. ಯಾವತ್ತೂ ಚೇಂಜ್ ಆಗಲ್ಲ, ಆಯ್ತಾ? ಏನ್ ಸರ್ ಇದು ವಿಷಯ? ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಿದ್ವಿ. ದೇವರಾಜಣ್ಣ ಅವರು ಅವತ್ತಿಂದನೂ ಇವಾಗಲೂ ಅವರು ಇದೇ ರೀತಿ ಗುಬ್ಬಚ್ಚಿ ಗೂಡಲ್ಲೇ ಬಿಡ್ತಾರೆ. ಅಂದ್ರೆ ಜನಗಳಿಗೋಸ್ಕರ. ಹೌದೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿದ್ನಲ್ಲ ಹಾಗೆ ನಿಮ್ಗೆ. ಎಸ್ ಸರ್, ಯಾರ ವಿಶ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ವಿಶ್ ಮಾಡ್ತೀರಾ ಸರ್? ಹೇಳಿ ಸರ್ ತಮ್ಮ ಪರಿಚಯ. ಓಕೆ, ಮಾಂಬಳ್ಳಿ ಸರ್, ದಯವಿಟ್ಟು ಇಟ್ಕೊಳ್ಳಿ ಸರ್, ಈಗ ಲೋಗೋ ಬೇಕು ನಮ್ಗೆ. ಓಕೆ ಓಕೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಡೆಸ್ತಾರೆ, ಬೇಕಾದಷ್ಟು ಜನಕ್ಕೆ ದಾನ ಧರ್ಮ ಮಾಡ್ತಾರೆ. ಈಗ ಅವ್ರು ಬರ್ತಾರೆ, ತುಂಬಾ ಖುಷಿ ನಮ್ಗೆ. ಓಕೆ, ಬಂದಿದೀವಿ, ಸಂತೋಷ. ಓಕೆ, ಎಸ್. ನೋಡಿ, ಇಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಖಂಡಿತ ಸರ್. ಏನ್ ಹೇಳಿ ಸರ್? ಎಸ್ ಸರ್, ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ, ಎಷ್ಟು ಒಂದಷ್ಟು ಮುಖಗಳನ್ನ ನಾನು 3 ವರ್ಷ ನೋಡ್ತಾನೆ ಇದ್ದೀನಿ ರೀ. ನಾನು ಒಂದಷ್ಟು ಮುಖಗಳನ್ನ 3 ವರ್ಷದಿಂದ ಬರ್ತಾನೆ ಇದ್ದೀನಿ, ಸುದ್ದಿ ಮಾಡ್ತಾನೆ ಇದ್ದೀನಿ, ನೋಡ್ತಾನೆ ಇದ್ದೀನಿ. ಅದು ವಿಶೇಷ. ರೆಗ್ಯುಲರ್ ಆಗಿ 3 ವರ್ಷದಿಂದ ಬರುವಂತ ಕೆಲಸ ಅವರೇ. ಪ್ರತಿ ದಿನ ಕೂಡ ನನಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕ್ತಾರೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಅಂತ. ಎಸ್, ನಮಸ್ಕಾರ ಸರ್. ಸರ್, ಏನ್ ಹೇಳ್ತೀರಾ? ನಮ್ಮ ಪುಷ್ಟಿ ತುಂಬಾ ಖುಷಿ ಆಗ್ತಿದೆ. ಇದೊಂದು ಸಮಾರಂಭ. ದೇವರಾಜಣ್ಣವರು ಅವ್ರಿಗೆ ಇನ್ನೂ ಅವಕಾಶ ಸಿಗಬೇಕು. ಎಲ್ಲರೂ ಸೇರಿ ಅವಕಾಶ ಕೊಡಿ ದಯವಿಟ್ಟು. ಮುಂದಿನ ದಿನಗಳಲ್ಲಿ ಇವರು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡೋಂತ ಶಕ್ತಿ ಅವ್ರು ಕೊಟ್ಟಿದ್ದಾರೆ ಭಗವಂತ. ಎಲ್ಲರೂ ಅವಕಾಶ ಕೊಡಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ರೆ ಮಾತ್ರ ಇಲ್ಲ, ಎಲ್ಲ ಕಡೆ ಸಹಕಾರ ಅವರಿಂದ ದೊರಕುತ್ತೆ. ದಯವಿಟ್ಟು ಅವಕಾಶ ಕೊಡಿ. ಸರ್, ಇಷ್ಟು ವರ್ಷದಲ್ಲಿ ಈ ಮಾತುಗಳು ಬಂದಿಲ್ಲ ಸರ್. ಇದೇ ಫಸ್ಟ್ ಮಾತು ಬರ್ತಾ ಇರೋದು. ರಾಜಕೀಯ ವಿಚಾರಗಳ ಅವಕಾಶ ಬೇಕು ಅನ್ನೋದು. ಅವಕಾಶ ಬೇಕು ಅವ್ರಿಗೆ. ಓಕೆ, ಅವಕಾಶ ಬೇಕು. ಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೆಲಸ ಮೈಸೂರಲ್ಲಿ ನಡೆಯುತ್ತೆ. ಓಕೆ. ದಿಟ್ಟ ಅವರು ನೇರವಾಗಿ ಮಾತಾಡುವಂತ ಅಣ್ಣವರು. ಓಕೆ. ಅವಕಾಶ ಕೊಡಿ, ದಯವಿಟ್ಟು ಅವಕಾಶ ಕೊಡಿ ಮೈಸೂರು ಜನತೆ. ನಾನು ಕೇಳ್ಕೊಳ್ಳೋದು, ಮುಂದೆ ಒಂದು ಒಳ್ಳೆ ಕೆಲಸ ಅವ್ರ ಕಡೆಯಿಂದ ಆಗುತ್ತೆ, ಖಂಡಿತ ಆಗುತ್ತೆ. ಅವರು ಅವಕಾಶ ಕೊಡ್ಲಿ ಅಂತಾನೆ ಈ ಕಾರ್ಯಕ್ರಮ. ಹೌದೌದು. ಅಲ್ಲ, ಈ ಕಾರ್ಯಕ್ರಮ ಮಾಡೋದು ಎಲ್ಲ ಅವರ ಅಭಿಮಾನಿಗಳ ಪೂರ್ವಕವಾಗಿ ಮಾಡಿರುವಂತದ್ದು, ಸಂತೈಸ್ಕೋಸ್ಕರ. ಓಕೆ. ಅವ್ರ ಅಭಿಮಾನಿಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಅವನೇ ಅಷ್ಟೇ, ಇನ್ನೇನು ಇಲ್ಲ ಅವ್ರಿಗೆ. ಹೌದೌದು. ಎಲ್ಲ ಪರವಾಗಿ ಸ್ನೇಹಿತರು, ಊರು ಅಷ್ಟು ಸ್ನೇಹಿತರೆ. ನಾವು 50 ವರ್ಷ ಫ್ಯಾಮಿಲಿ ಫ್ರೆಂಡ್. 50 ವರ್ಷದ ಫ್ಯಾಮಿಲಿ ಫ್ರೆಂಡ್. ಓಕೆ ಸರ್, ನಮ್ಮ ಪಂಚ ಪಾಂಡವರದಲ್ಲಿ ಒಬ್ಬರನ್ನ ನಾವು ಕಳ್ಕೊತೀವಿ, ಗೋವಿಂದರಾಜಣ್ಣನ. ಎಷ್ಟು ಬೇಜಾರಾಗುತ್ತೆ ಸರ್? ಬಹಳ ಬೇಜಾರಾಗುತ್ತೆ. ಬಹಳ ಬೇಜಾರಾಗುತ್ತೆ. ಓಕೆ. ಈ ತರ ವ್ಯಕ್ತಿಗೆ ನೋಡಿ ಎಷ್ಟು ಅಭಿಮಾನಿಗಳು ಸರ್. ಬರ್ತೀನಿ ಸರ್, ಒಂದ್ ನಿಮಿಷ. ಯುದ್ಧ ಮಾಡೋರ್ ತರ ಎಚ್ಚರ ಬರ್ತಾವ್ರಿ. ಜಾಗ ಬಿಡ್ರಪ್ಪ ಒಂಚೂರು, ಓಲಿ ನನಗೊಂಚೂರು ಜಾಗ ಬಿಡ್ರಪ್ಪ. ಜಾಗ ಪ್ಲೀಸ್ ಜಾಗ ಪ್ಲೀಸ್. ಜಾಗ ಅಣ್ಣ, ಒಂದ್ ಸ್ವಲ್ಪ ಜಾಗ ಬಿಡೋಣ ಪ್ಲೀಸ್. ಜಾಗ ಬನ್ನಿ ಸರ್. ಸರ್, ಅಗಲ ಹಿಂದೆ ಹೋಗ್ರಿ. ಹಿಂದೆ ಬನ್ನಿ ಸರ್, ಪ್ಲೀಸ್. ಅಣ್ಣ, ಮುಂದೆ ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬರ್ಬೇಕು. ಒಂದೆರಡು ಮಾತು ಬನ್ನಿ, ಮುಂದೆ ಬನ್ನಿ. ಸೂರಿ ಬಿಟ್ಟು ಒಂಚೂರು 2 ನಿಮಿಷ ರೆಸ್ಟ್ ಕೊಡಿ. ಅಣ್ಣ, ನಮಸ್ಕಾರ.
ನಮಸ್ಕಾರ. ಟೇಬಲ್ ಐತಲ್ಲ ಏನ್ ಹೇಳ್ತೀರಾ? ಇಟ್ಕೊಳ್ಳಿ ಹೆಸರು ಅಲ್ಲಿ ಟೇಬಲ್ ನೋಡಿ ಏನು ವಿಚಾರ ಅಂತಂದ್ರೆ ಎಲ್ಲರೂ ಕೂಡ ಇವತ್ತು ಈ ವರ್ಷದ ಒಂದು ಚೇಂಜಸ್ ಏನು ಅಂತಂದ್ರೆ ಜನಾನುರಾಗಿಯಾಗಿ ಎಲ್ಲ ಕೇಳ್ತಿರೋದು ಒಂದು ಅಧಿಕಾರ ವ್ಯವಸ್ಥೆ ಆಗ್ಲಿ, ಅವ್ರಿಗೆ ಯಾವ್ದೋ ಒಂದು ಮೂಲೆಯಲ್ಲಿ ಅವರು ಮೇಯರ್ ಆಗುವಂತ ಒಂದು ಕನಸು ಇಡೀ ಅಭಿಮಾನ ಸಾಗರಗಳಲ್ಲಿ ನಡೆಯುತ್ತದೋ. ತೊಳಿ ಸರ್ ನೋಡಿ ಬನ್ನಿ ಸರ್, ಹೇಳಿ ಸರ್, ಮಾತಾಡಿ ಸರ್, ಲೈವ್ ಅಲ್ಲಿ ಮಾತಾಡಿ ಸರ್. 3 ಬಾರಿ ಗೆದ್ದಿದ್ದಾರೆ. ಪಾಳ್ಯದವರು ಮುಂದಕ್ಕೆ ಮೇಯರ್ ಆಗ್ಬೇಕು ನಮ್ ದೇವರಾಜಣ್ಣ. ಹಾಗೆ ಆಯ್ತದೆ, ಜನಗಳಿಗೆ ಒಳ್ಳೇದ್ ಮಾಡವ್ರೆ, ಮುಂದಕ್ಕೆ ಹಾಗೆ ಆಯ್ತಾರೆ, ಮೇಯರ್ ಹಾಗೆ ಆಯ್ತದೆ. ನಾವ್ ಮಾಡ್ತೀವಿ, ಬಿಡಲ್ಲ. ಹಾಗೆ ಸರ್ ಪಾಳ್ಯದವರು ಇದು ಜೈಲಲ್ಲಿ ಇಟ್ಕೊಂಡು ಗೆಲ್ಸಿದೀವಿ. ಏನ್ರಿ ಇದು ಆ ತರ ಹೇಳ್ಬೇಡಿ, ಒಳ್ಳೇದಾಗ್ಲಿ. ಸಮಾಜಮುಖವಾಗಿ ಕೆಲಸ ಮಾಡೋರು ಯಾವತ್ತೂ ಎಲ್ಲಿದ್ರು ಮನ್ನಣೆ ಇದ್ದೇ ಇರುತ್ತೆ. ಓಕೆ ಥ್ಯಾಂಕ್ ಯು. ಹೇಳಿ ಸರ್, ಹೇಳಿ ಅಣ್ಣ, ಒಂದ್ ಸ್ವಲ್ಪ ಹಿಂದೆ ಬನ್ನಿ. ನಗರದಲ್ಲಿ ಓಕೆ, ನಮ್ಮ ಅಣ್ಣವರ ದೇವರಾಜಣ್ಣವರ ಅಣ್ಣ ಗೋವಿಂದಣ್ಣವರು, ನಾವು ಮತ್ತೆ ದೇವರಾಜಣ್ಣವರು ಎಲ್ಲ ಅವರು ಒಗ್ಗಟ್ಟಿನಿಂದ ನಮ್ಮ ಬಂಗಾರಪ್ಪ ಅವರು KCP ಪಕ್ಷದಿಂದ ಅವತ್ತಿಂದ ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡಿದ್ವಿ. ಹಾಗೂ ದೇವರಾಜಣ್ಣವರು ಸಿನಿಮಾ ಫೀಲ್ಡ್ ಅಲ್ಲಿ ನಿರ್ಮಾಪಕರಾಗಿ ತಗೊಳ್ಳುವಂತ ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ನನಗೂ ಒಂದು ತುಂಬಾ ಅತ್ಯುತ್ತಮವಾಗಿ ಬಂದಿದೆ. ಅವರ ಹೀರೋಯಿನ್ ಆಗಿ ಥ್ಯಾಂಕ್ ಯು ಸರ್. ದೇವರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಮಕ್ಕಳ ಹಿಂದೆ ಬನ್ನಿ, ಹುಡುಗರು ಹಿಂದೆ ಬನ್ನಿ ಹುಡುಗರು ಸ್ವಲ್ಪ ಹಿಂದಕ್ಕೆ ಬನ್ರಪ್ಪ. ಸಾರಿ ಅಲ್ಲ, ಸ್ವಲ್ಪ ಒಂದ್ ಚೇರ್ ಇಸ್ಕೋ ರೌಳ. ಒಂದ್ ನಿಮಿಷ ಬಂದ್ರಪ್ಪ ಹಿಂದಕ್ಕೆ. ನನ್ನ ಎಲ್ಲ ಸಹೋದ್ಯೋಗಿ ಮಾಧ್ಯಮ ಮಿತ್ರರು ಕೂಡ ಇದೀವಿ ಸ್ವಲ್ಪ ಎಲ್ಲ ವೈಡ್ ಬನ್ನಿ ಸರ್. ಮುಂದೆ ಇಲ್ಲಿ ಸರ್, ಇಲ್ಲಿ ಮಾಧ್ಯಮ ಮಿತ್ರ ಪಾಪ ಹಿಂದೆ ಏನ್ ಗೊತ್ತಾಗ್ತಲ್ಲ ಬಾ ಸರ್. ಹಾಗೆ ಇದ್ರು ಸರ್, ಹಾಗೇನೆ ಇದ್ರು ನಾವು ಅವರು ಎಲ್ಲ ಕಾರ್ಪೊರೇಷನ್ ಕೆಲಸ ಮಾಡಿದ್ದೀವಿ 23 ವರ್ಷದಿಂದ. ಇವತ್ತು ಅವರು ಹುಟ್ಟದ ಹಬ್ಬದ ಶುಭಾಶಯ ಹೇಳಕ್ ಬಂದು ಮತ್ತೆ ಕೇಕ್ ಕಟ್ ಮಾಡ್ಸಕ್ಕೆ ಒಂದ್ ನಿಮಿಷ ಇರ್ರಿ, ಬೈಟ್ ಮತ್ತೆ ಅಧಿಕಾರನು ಕೊಡ್ಲಿ. ಯಾಕಂದ್ರೆ ಅವರು ಬಹಳಷ್ಟು ಮೋಸ ಹೋಗಿದ್ದಾರೆ. ಯಾವಾಗಲೂ ಮೇಲಾಗಬೇಕಾಗಿತ್ತು ನಮ್ಮ ಪೀರಿಯಡಲ್ಲೇ, ಆದ್ಮೇಲೂ ಆಗಿಲ್ಲ. ಈ ಮುಂದಕ್ಕೆ ಅಧಿಕಾರ ಸಿಕ್ತು. ಥ್ಯಾಂಕ್ ಯು ಸರ್, ನೋಡಿ ಇಷ್ಟು ಏನಂದ್ರೆ ಈ ವರ್ಷದ ವಿಶೇಷ ಏನು ಅಂತಂದ್ರೆ ಎಲ್ಲರ ಬಾಯಲ್ಲೂ ಕೂಡ ಅವರು ಒಂದು ಜನರಾಗಿ ಇರುವಂತ ವ್ಯಕ್ತಿ ಇವತ್ತು ಬದಲಿ ಒಂದು ರಾಜಕೀಯ ಮತ್ತೆ ಅವ್ರಿಗೆ ಒಂದು ಪಟ್ಟದ ವಿಚಾರಗಳು ಕೂಡ ಮಾತಾಡ್ತಿರೋದು ನಾವು ಇಲ್ಲಿ ನೋಡ್ಬೋದು. ಯಾಕೆಂದ್ರೆ ಒಂದಷ್ಟು ನಾಯಕರ ಎಲ್ಲ ಪಕ್ಷಾತೀತವಾದಂತ ನಾಯಕರ ಮಾತುಗಳೇನು ಅಂತಂದ್ರೆ ದೇವರಾಜಣ್ಣವರು ಮತ್ತೆ ಬರ್ಲಿ ಒಂದು ಮೇಯರ್ ಆಗ್ಲಿ ಮೈಸೂರು ನಗರಕ್ಕೆ ಅನ್ನೋದು ಕೂಡ ವಿಶೇಷವಾಗಿ ಪಕ್ಷಾತೀತವಾಗಿ ಬರುವಂತ ಒಂದು ಕೂಗು. ಅದು ತಾವೇ ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಒಂದು ಸಮಾರಂಭದ ಆಚರಣೆಯ ವಿಚಾರವಾಗಿ ಮತ್ತೆ ಇಲ್ಲಿ ಕೂಡ ಜನ ಅವ್ರನ್ನ ಮತ್ತೆ ಅಲ್ಲಿ ಕರ್ಸ್ಕೊಂಡು ಇಲ್ಲಿ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇರೋದು ಸಪರೇಟ್ ತರ್ತಾರೆ. ಒಂದ್ ನಿಮಿಷ ಇರಪ್ಪ. ಅವ್ರ ಕೆಲಸ ಅವ್ರೇ, ಒಂದೇ ಒಂದು ಕೆಲಸ ತಪ್ಪೇನು. ಸತೀಶ್ ಅವರ ನಮಸ್ಕಾರ. ಯಾವಾಗ ಬಂದ್ರಿ?
ನಮ್ಮ ಬನ್ನೂರಿನ ಸತೀಶ್ ಅವರು ಬಹಳ ಆತ್ಮೀಯರು ದೇವರಾಜಣ್ಣ ಜೊತೆಲಿ. ನಮ್ಮ ಊರಿನವರು ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ಏನ್ ಹೇಳಿದ್ರಿ ಸತೀಶ್ ಅವರೇ? ನೀವು ತುಂಬಾ ಚಿಕ್ಕದಿಂದ ದೇವರಾಜಣ್ಣ ನೋಡ್ತಾ ಇರೋಂಥದ್ದು. ಕೆಲಸ ಮಾಡ್ತಾ ಇರೋ 12 ವರ್ಷದಿಂದ ದೇವರ ಕೆಲಸ ಮಾಡಿ ಮನೆಯವರೆಲ್ಲ ಥ್ಯಾಂಕ್ ಯು ಸತೀಶ್ ಅವರೇ, ಒಳ್ಳೇದಾಗ್ಲಿ. ಎಸ್ ಊಟ ಮಾಡ್ಬೇಕಾ? ಊಟ ಮಾಡೋಣ ರೀ. ಎಸ್ ತಾವೇನು ಈಗ ಇಷ್ಟೊತ್ತು ಕೂಡ ನೀವು ಲೈವ್ ನೋಡಿ, ಸತತವಾಗಿ 3 ಗಂಟೆಗಳ ಕಾಲ ಲೈವ್ ಕೊಟ್ಟಿದ್ದೀನಿ. ಅಷ್ಟು ಲೈವ್ಗಳಲ್ಲಿ ಮಾತಾಡೋಂಥ ವಿಚಾರ ಇಷ್ಟೇ. ಅವರ ಒಂದು ಜನಾನುರಾಗ ವಿಚಾರವಾಗಿ, ಒಂದು ರಾಜಕೀಯ ಮತ್ತೆ ಅವ್ರಿಗೆ ಮೈಗೂಡಿಸ್ಕೊಳ್ಳಿ ಅನ್ನೋ ವಿಚಾರವಾಗಿ. ಹಾಗಾಗಿ 3 ಗಂಟೆ ಎಲ್ಲ ಸತತವಾಗಿ 6 ಗಂಟೆವರೆಗೂ ಲೈವ್ ಮಾಡಿದ್ರು ಇದೇ ಜನ, ಇದೇ ಕ್ರೌಡ್ ಇರ್ತಾರೆ. ಹೇಳಿ ಸರ್, ಹೇಳಿ. ಹಾ, ಗೊತ್ತು 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 ಬಿಡಿ ಬಿಡಿ ಗೊತ್ತು ಗೊತ್ತು ಬಿಡಿ, ಮಾತಾಡ್ತೀನಿ. ಅಮ್ಮ ನಮಸ್ಕಾರ, ನನ್ನ ಪರಿಚಯ ಇದೆಯಾ? ಖಂಡಿತ ಖಂಡಿತ, ಥ್ಯಾಂಕ್ ಯು. ಇವತ್ತು ಏನ್ ಹೇಳ್ತೀರಾ ದೇವರಾಜಣ್ಣ ಅವ್ರ ಬಗ್ಗೆ? ತೊಳಿ, ಇಡೀ ರಾಜ್ಯದ ಜನ ನೋಡ್ತಾ ಇದಾರೆ. ಅವರು ಹೇಳೋದಕ್ಕಿಂತ ಗುರ್ತಿಸ್ಕೊಂಡಿರೋ ಅವ್ರು ಇನ್ನೇನು ಯಾರು ಹೆಲ್ಪ್ ಮಾಡೋದು ಬೇಡ, ಒಂದು ಆಶ್ವಾಸನೆ ಕೊಡ್ತಾರಲ್ಲ ಸರ್, ಅದೇ ಸಾಕು. ಆಶ್ವಾಸನೆ ಕೊಡ್ತಾರೆ. ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಅಧಿಕಾರ ಒಂದ್ಸರಿ ಮೇಯರ್ ಆಗ್ಬೇಕು ಅನ್ನೋ ಆಸೆ ನಮ್ದು ಇಷ್ಟ. ಅಮ್ಮನವರು ಒಂದು ಅಧಿಕಾರ ಕೊಡ್ಲಿ ಅವ್ರಿಗೆ ಅಂತ ಆಸೆ ಕೊಡ್ತೀವಿ. ಓಕೆ, ಆಮೇಲೆ ಇಷ್ಟೆಲ್ಲ ಜನ ಮನನ ಪಟ್ಟರು, ಇಷ್ಟೆಲ್ಲ ಎಲ್ಲರದಿ ರಾಜಕೀಯ ಒಡನಾಡ ಇರುವಂತವ್ರು, ರಾಜಕೀಯ ಬೆಳೆದಂತವ್ರು, ಒಂದು ಈ ಚಿಕ್ಕ ಗುಬ್ಬಚ್ಚಿ ಕೂಡಲೇ ಅವರ ಒಂದು ಸಾಂತ್ವನದ ನುಡಿಗಳನ್ನ ಬಂದವ್ರಿಗೆ ಹೇಳ್ತಾರೆ ಅಂತಂದ್ರೆ, ಎಲ್ಲ ಒಬ್ಬ ಕಾರ್ಪೊರೇಟ್ರು ಗೆದ್ದು ಕೆಲಸ ಮಾಡ್ತಾರೆ, ಇವರು ಏನು ಇಲ್ಲದೇ ಅವತ್ತು ಆ ಕೆಲಸ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಇಲ್ಲ ಸರ್, ಅವರು ಹೇಳ್ಕೊಳ್ಳಲ್ಲ ಮಾಡೋ ಕೆಲ್ಸನ. ಅವ್ರು ಎಷ್ಟೆಷ್ಟು ಕೆಲಸ ಮಾಡ್ತಾರೆ ಅಂತ ಅಮ್ಮನವ್ರಿಗೆ ಗೊತ್ತು, ನಮಗ್ ಗೊತ್ತು. ಎಷ್ಟು ಅನ್ನದಾನಗಳು ಮಾಡ್ತಾರೆ, ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ನಮ್ಮ 37 ವಾರ್ಡ್ ಕಾರ್ಪೊರೇಟರ್ ಅದನ್ನು ಆ ಏರಿಯಾ ಹೇಗಿತ್ತು, ಬಂಡೆ ಎಲ್ಲ ಕಾಡ್ತಾರ ಇತ್ತು. ನಮ್ಮ ಈಗ ಕಾವೇರಿ ಮೇನ್ ರೋಡ್ ಅಂತ ಏನಿದೆ ಅದು ರೋಡ್ ಆಗಿರ್ಲಿಲ್ಲ, ದಪ್ಪ ದಪ್ಪ ಬಂಡೆ ಕಲ್ಲುಗಳು ಕಾಡ್ತಾರ ಇತ್ತು. ಅದನ್ನೆಲ್ಲ ರೋಡ್ ರೆಡಿ ಮಾಡೋಕ್ ಕಾರಣನೇ ನಮ್ಮ ದೇವರಾಜಣ್ಣ. ನೀರಿಲ್ಲ, ನೀರ್ ಹಾಕ್ಸ್ಕೊಂಡು ಅಲ್ಲಿ ನೀರ್ಗಳಿರ್ಲಿಲ್ಲ, ನೀರು ಪ್ರಾಬ್ಲಮ್ ಇತ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಫಸ್ಟ್ ಟೈಮ್ ರೌಡಿಸಮ್ ಅನ್ನೋದು ಹೋಯ್ತು ಕಾಲಿಟ್ಟು ಮೇಲೆ. ಓಕೆ ಓಕೆ ಓಕೆ, ತುಂಬಾ ರೌಡಿಸಮ್ ಮಾಡಿರ್ತಾರೆ. ಹಗಲಲ್ಲೇನೆ ಎಲ್ಲ ಇಲಾಖೆಗೂ ಸಪೋರ್ಟ್ ಮಾಡಿದಂತವ್ರು ಮಾಡಿದವರು ಒಂದ್ ಜಾಗದಲ್ಲೇ ಮಾಡ್ತಾರೆ. ಅವ್ರ ಒಂದ್ ಹೆಸರು. ಆಮೇಲೆ ಮುಖ್ಯವಾಗಿ ನಿಮ್ಮ ಒಂದು ವಾರ್ಡ್ ನಲ್ಲಿ ಚಾಮುಂಡೇಶ್ವರಿ ಹಬ್ಬನ ಪ್ರತಿ ವರ್ಷ ಎಷ್ಟು ಅದ್ದೂರಿ. ಈ ಸರಿ ಜನಾರ್ದನ್ ರೆಡ್ಡಿ ಅವರ ಮಗ ಬಂದಿದ್ರು, ಅವರು ನಾವೇ ಎಲ್ಲ ಬಲಗೈಯಾಗ ಓಡಾಡಿದ್ವಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಊಟ 5,000-6,000 ಜನಕ್ಕೆ ಊಟ ಆಗ್ತದೆ. ಈ ಸರಿ ನಾನ್ ವೆಜ್ ಮಾಡಿಸ್ತೀನಿ ಅಂದ್ರು, ನಾವು ಬೇಡ ಅಂದ್ವಿ. ಎಲ್ಲಾರು ಬರ್ತಾರೆ, ನಾನ್ ವೆಜ್ ಬೇಡ. ಪ್ರತಿ ವರ್ಷ ನೋಡಿ, ಇಷ್ಟು ಸಮಾರಂಭ ಯಾಕೆ ಮಾಡ್ಬೇಕು ಒಬ್ಬ ಜನರಾಗಿ ಅಂತಂದ್ರೆ, ಅವ್ರ ಅಭಿಮಾನಿಗಳಿಗೆ ಎಲ್ಲೋ ಒಂದ್ ಕಡೆ ಮಾಡಿದಂತಹ ಒಂದು ಏನ್ ಹೇಳ್ಬೇಕು ಅಂತ ಹೇಳಕ್ಕಾಗಲ್ಲ. ಅವ ವ್ಯಕ್ತಿಗಳಿಗೆ ಒಂದು ಮಾಡುವಂತ ಒಂದು ಕೆಲಸಗಳಲ್ಲಿ ಅವ್ರಿಗೊಂದು ಸಂತೃಪ್ತಿಯಾದ ಒಂದು ಊಟದ ವ್ಯವಸ್ಥೆ ಮಾಡುವಂತ ಒಂದು ಅಷ್ಟೇ. ಅವ್ರ ಪ್ರಚಾರ ಬೇಕಾಗಿಲ್ಲ. ಪ್ರಚಾರ ಮಾಡ್ಬೇಕು ಅಂದ್ರೆ ಮೀಡಿಯಾಗೆ ಕುತ್ಕೊಂಡ್ರೆ ಏನ್ ಬೇಕಾದ್ರೂ ಪ್ರಚಾರ ಆಗುತ್ತೆ. ಆಯ್ತಾ, ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಈಗ ಪುನೀತ್ ಅವ್ರದ್ದು ಹುಟ್ಟಿದ ಹಬ್ಬ ಮಾಡ್ತಾರೆ, ಅದಕ್ಕೆ ಇವರೇ ಬಾತೆಲ್ಲ ಕಳಿಸ್ತಾರೆ. ಅದನ್ನ ಹೇಳ್ಕೊಳಲ್ಲ ಇವರು. ಎಷ್ಟು ಜನ 2,000 ಬೇಕಾ, 5,000 ಬೇಕಾ, ನಾನು ರೆಡಿ ಮಾಡಿ ಕಳಿಸ್ತೀನಿ, ಸ್ಪಾಟು ಕಳಿಸ್ಕೊಡ್ತಾರೆ. ಓಕೆ ಓಕೆ, ಪುನೀತ್ ಸರ್ ಹಬ್ಬಗಳಿಗೆ, ಹುಟ್ಟುಹಬ್ಬಗಳಿಗೆ ಅಲ್ಲಿಗೆ ರಾಘವೇಂದ್ರ ನಗರ, ಪಾಳ್ಯ, ವಿದ್ಯಾನ 3 ಅವ್ರ ವಾರ್ಡ್ ನಮ್ಗೆ ಸೇರೋದು. ನಾನು ಅಲ್ಲಿ ಈ ದಿನ ಪುನೀತ್ ಸರ್ ಇದ್ದೀರಾ, ನಿಜವಲ್ಲೂ ಬರ್ತಿದ್ರು? ಖಂಡಿತ ಬರೋರು. ಅವ್ರ ಫ್ಯಾಮಿಲಿ ಅವರೆಲ್ಲ. ಹೌದೌದೌದೌದು. ಯಾಕೆ ಶಿವರಾಜ್ ಕುಮಾರ್ ಸರ್ ಬರ್ತಾರೆ ಅಂತಂದ್ರೆ ಆಯ್ತಾ, ಪುನೀತ್ ಸರ್ ಬರ್ತಾನೆ ಇರ್ತಿದ್ದ. ಫ್ಯಾಮಿಲಿ ಅವ್ರು ಸರ್. ಓಕೆ, ನಾವೆಲ್ಲ ನೆನೆಯುವಂತ ಕೆಲಸ ಆಗ್ಲಿ ಪುನೀತ್ ಸರ್ನ. ಬಂದ್ರೆ ಅಣ್ಣನ ಮೀಟ್ ಆಗೇ ಹೋಗೋದು ಶಿವರಾಜ್ ಕುಮಾರ್ ಫ್ಯಾಮಿಲಿ. ಅವರೆಲ್ಲ ಫ್ಯಾಮಿಲಿ ನೆಂಟರುಗಳು. ಹೌದೌದೌದು, ಗೊತ್ತು ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ಜಿಲ್ಲೆ ಗೊತ್ತು, ಇಡೀ ರಾಜ್ಯ ಕೂಡ ಇವತ್ತು ಲೈವ್ ಅಲ್ಲಿ ನೋಡ್ತಾ ಇದೆ. ಥ್ಯಾಂಕ್ ಯು ಅಮ್ಮ. ತಮ್ಮ ಪರಿಚಯ? ನಾನು ಜಯಲಕ್ಷ್ಮಿ ಅಂತ, 37 ವಾರ್ಡ್ ಪ್ರೆಸಿಡೆಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಒಂದ್ ವಿಚಾರ ಹೇಳ್ಬೇಕು ಅಂತ ಮೈಕ್ ಈಸ್ಕೊಳ್ಳೋದು ನಾನು. ಒಬ್ರು ಕಾರ್ಪೊರೇಟರ್ ಆಗಿ ಮತ್ತೊಬ್ರನ್ನ ಕಾರ್ಪೊರೇಟರ್ ಮಾಡುವಂತ ಮನೋಭಾವನೆ ಇದೆಯಲ್ಲ, ನಿಜವಾಗ್ಲೂ ಖುಷಿ ಆದ ವಿಚಾರ. ಇವ್ರಿಗೆ ಇರೋದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಇವ್ರಿಗೆ ಇರೋದು. ಅಮ್ಮನವ್ರು ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ.
ನಾನು ಆಗ್ಲೇ ಹೇಳಿದೆ ನಿಮ್ಗೆ ಒಂದು ಯುವ ಶಕ್ತಿ ಪಡೆನೇ ಇದೆ ಅಂತ. ಅದನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ದೇವರಾಜಣ್ಣವ್ರಿಗೆ ಒಂದು ಯುವ ಶಕ್ತಿ ಪಡೆ ಇದೆ ಅಂತಂದ್ರೆ ಅದು ಕಣ್ಣಾರೆ ನೋಡ್ತಾ ಇರುವಂತದ್ದು. ನನಗೂ ಹೊಟ್ಟೆ ಇಷ್ಟ ಇದೆ, ಊಟ ಮಾಡಿಲ್ಲ ಇನ್ನೂ. ನಾನು ಕೂಡ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಈ ಒಂದು ವಿಶೇಷವಾದಂತ ಊಟನ ಸವಿಯೋಣ ಅಂತ ಈ ಮೂಲಕ ಹೇಳ್ತಾ ಮತ್ತೆ ನಿಮ್ಗೆ ಲೈವ್ ಮತ್ತೆ ಬರ್ತೀನಿ.